Okay, very good morning. So we'll continue the Excel part. So whatever we left it in the last class. So in the last class we were discussed about the data validation. Hope you all understood this particular feature which is there in the Microsoft Excel. So in this Microsoft Excel, sorry, the data validation, we spoke about what exactly data validation is and what are the major activities that this data validation will going to perform. ಸೊ ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಸಬ್ ಕಾನ್ಸೆಪ್ಟ್ ಐ ಥಿಂಕ್ ಇದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇನ್ನೊಂದ್ಸಲಿ ಜಸ್ಟ್ ಹಾಗೆ ರಿವೈಸ್ ತರ ಓದ್ಬಿಡ್ತೀನಿ ಏನಿದೆ ಅಂತ. ಕ್ರಿಯೇಟ್ ಎ ಡ್ರಾಪ್ ಡೌನ್ ಲಿಸ್ಟ್ ಫ್ರಮ್ ಅ ರೇಂಜ್ ಆಫ್ ಸೆಲ್ಸ್ ಅಂತೆ. ಐ ಥಿಂಕ್ ಇದನ್ನ ನಿಮ್ಗೆ ಎಕ್ಸೆಲ್ ಅಲ್ಲಿ ಟೀಚ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಏನು ಅಂತ ಅಂದ್ರೆ, ಒಂದು ಶೀಟ್ ಅಲ್ಲಿ ಅಥವಾ ಒಂದು ಸೆಲ್ಸ್ ಗಳಲ್ಲಿ ನಾನು ಏನ್ ಮಾಡೋದು, ಸ್ಟೇಟ್ಗಳ ಹೆಸರು ಬರೆದ್ಬಿಟ್ಟು ಆ ಸ್ಟೇಟ್ಗಳ ಹೆಸರುಗಳು ಬರೆದ್ಬಿಟ್ಟು ಅದಾದ್ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಇಲ್ಲಿ ಏನೋ ಬೇರೆ ಏನೋ ಒಂದು ಕೊಟ್ಟಿದ್ದಾರೆ, ಆ ಒಂದು ಸ್ಟೇಟ್ ನ ಹೆಸರುಗಳನ್ನ ಏನೋ ಇದ್ ಮಾಡಿ ಏನೋ ಟೈಪ್ ಮಾಡಿ ಸೆಲ್ಗಳಲ್ಲಿ ಆ ಸೆಲ್ ರೇಂಜ್ ನ ಇಟ್ಕೊಂಡು ಡಾಟಾ ವ್ಯಾಲಿಡೇಷನ್ ಅಲ್ಲಿ ಲಿಸ್ಟ್ ಅಂತ ಬರುತ್ತೆ. ಆ ಲಿಸ್ಟ್ ನ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನೀವು ಆ ಸೆಲ್ ರೇಂಜ್ ನ ಏನ್ ಮಾಡ್ಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ತರ ನೀವು ಸೆಲ್ ರೇಂಜ್ ನ ಸೆಲೆಕ್ಟ್ ಮಾಡ್ಕೊಂಡು, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಎಸ್ ಸರ್. ಓಕೆ, ಸೊ ಈ ತರ ಸೆಲ್ ರೇಂಜ್ ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ತೀರಾ. ಸೊ ಓಕೆ ಕೊಟ್ಮೇಲೆ ನೀವು ಆ ಪಕ್ಕದಲ್ಲಿ ಯಾವ ರೇಂಜ್ ನ ಸೆಲೆಕ್ಟ್ ಮಾಡ್ತೀರಾ ಆ ಸೆಲ್ ಹತ್ರ ಹೋಗ್ಬಿಟ್ಟು ನೀವು ಜಸ್ಟ್ ಅಲ್ಲೊಂದು ಡೌನ್ ಆರೋ ಮಾರ್ಕ್ ಇರುತ್ತೆ, ಆ ಡೌನ್ ಆರೋ ಮಾರ್ಕ್ ನಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಆ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ಏನೇನು ನೀವು ಹೆಸರುಗಳು ಕೊಟ್ಟಿದ್ರಿ ಆ ಹೆಸರುಗಳೆಲ್ಲ ಏನಾಗುತ್ತೆ ಬರುತ್ತೆ. ಅದಾದ್ಮೇಲೆ ಇಲ್ಲಿ ನಾನು ನಿಮ್ಗೆ ಇದು ಹೇಳಿದ್ದೆ, ಇನ್ಪುಟ್ ಮೆಸೇಜು, ಎರರ್ ಅಲರ್ಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ಐ ಥಿಂಕ್ ನೀವು ಕೆಲವೊಂದ್ಸಲಿ ಅದನ್ನ ಅಸೈನ್ಮೆಂಟ್ ಅಲ್ಲೂ ಬರೆದು ತೋರಿಸಿದ್ದೀರಾ. ದಟ್ಸ್ ಆಲ್ಸೋ ಫೈನ್. ಅದನ್ನ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ಏನಾಗುತ್ತೆ ಅಂತ. ಓಕೆ, ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾರೆ ನೀವು ಡಾಟಾ ವ್ಯಾಲಿಡೇಷನ್ ಮಾಡಬೇಕಾದಾಗ ಏನೇನು ಫಾಲೋ ಮಾಡಬೇಕು ಅಂತ. ಇಫ್ ಯು ಆರ್ ಪ್ಲಾನಿಂಗ್ ಟು ಪ್ರೊಟೆಕ್ಟ್ ದ ವರ್ಕ್ ಶೀಟ್, ನಿಮ್ಮ ಒಂದು ವರ್ಕ್ ಶೀಟ್ ಅಥವಾ ವರ್ಕ್ ಬುಕ್ ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದ್ರೆ ಪ್ರೊಟೆಕ್ಟ್ ಇಟ್ ಆಫ್ಟರ್ ಹ್ಯಾವಿಂಗ್ ಫಿನಿಶ್ಡ್ ಸ್ಪೆಸಿಫಿಂಗ್ ಎನಿ ವ್ಯಾಲಿಡೇಷನ್ ಸೆಟ್ಟಿಂಗ್ಸ್ ಅಂತ. ಅಂದ್ರೆ ಅರ್ಥ ಏನು, ನೀವು ಪ್ರೊಟೆಕ್ಟ್ ಮಾಡಬೇಕಾದ್ರೆ, ಸೊ ನೀವು ಏನೇ ಒಂದು ವರ್ಕ್ ಮಾಡಬೇಕಾದ್ರೂ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಏನೇನ್ ಡಾಟಾ ವ್ಯಾಲಿಡೇಷನ್ ಸೆಟ್ಟಿಂಗ್ಸ್ ಇದೆ ಅದನ್ನೆಲ್ಲ ಏನ್ ಮಾಡ್ಬೇಕಾಗತ್ತೆ ನೀವು ಸೊ ರೆಡಿ ಮಾಡ್ಕೊಂಡು, ಅದಾದ್ಮೇಲೆ ನೀವು ಏನ್ ಮಾಡ್ಬೇಕಾಗತ್ತೆ, ಡಾಟಾ ವ್ಯಾಲಿಡೇಷನ್ ಅನ್ನೋ ಕಾನ್ಸೆಪ್ಟ್ ಕೊಟ್ಟು ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಇಫ್ ಯು ಆರ್ ಪ್ಲಾನಿಂಗ್ ಟು ಶೇರ್ ದ ವರ್ಕ್ ಬುಕ್, ಶೇರ್ ಇಟ್ ಓನ್ಲಿ ಆಫ್ಟರ್ ಹ್ಯಾವಿಂಗ್ ಫಿನಿಶ್ಡ್ ಸ್ಪೆಸಿಫಿಕ್ ಡಾಟಾ ವ್ಯಾಲಿಡೇಷನ್ ಪ್ರೊಟೆಕ್ಷನ್ ಸೆಟ್ಟಿಂಗ್ಸ್ ಅಂತ. ಅಂದ್ರೆ ಅರ್ಥ ಏನು, ಸೊ ಅರ್ಧಂಬರ್ಧಕ್ಕೆ ನೀವೇನ್ ಮಾಡಿ ಎಕ್ಸೆಲ್ ಶೀಟ್ ನ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ದು ಏನ್ ಡಾಟಾ ವ್ಯಾಲಿಡೇಷನ್ ನೀವು ಮಾಡಬೇಕು ಅನ್ಕೊಂಡಿದ್ರು ಅದನ್ನ ಫುಲ್ ಫ್ಲೆಡ್ಜ್ ಆಗಿ ಮಾಡ್ಬಿಟ್ಟು ಅದಾದ್ಮೇಲೆ ಏನ್ ಮಾಡಿ ನೀವು ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ ನ ಶೇರ್ ಮಾಡಿ ಅಂತ. We can apply data validation to cells that already have data entered in them. However, Excel does not automatically notify the existing cells contain invalid data. In this scenario, we can highlight invalid data by instructing Excel to circle it on the worksheet ante. So adane helodu, ನಿಮ್ಮ ಇನ್ಫಾರ್ಮೇಶನ್ ಮತ್ತೆ ನಿಮ್ಮ ಒಂದು ಎರರ್ ಅಲರ್ಟ್ ಇದೆಯಲ್ಲ ಅದನ್ನ ಪ್ರಾಪರ್ ಆಗಿ ಸೆಟ್ ಮಾಡಿ. ಸೊ ನೀವು ಸೆಟ್ ಮಾಡೋದ್ರಿಂದ ಏನಾಗುತ್ತೆ, ಬೇರೆ ಇನ್ಯಾರಿಗೋ ನೀವು ಎಕ್ಸೆಲ್ ಶೀಟ್ ನ ಕೊಟ್ಟರು ಸಹ ಅವರಿಗೆ ನಿಮ್ಮ ಒಂದು ಎಕ್ಸೆಲ್ ನಲ್ಲಿ ಏನು ನೀವು ಇನ್ಫಾರ್ಮೇಶನ್ ಟೈಪ್ ಮಾಡಬೇಕು, ಅದಕ್ಕೆ ಏನ್ ರೂಲ್ಸ್ ಹಾಕಿದೀರ ಅನ್ನೋದು ಏನಾಗುತ್ತೆ ನೀಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. To quickly remove data validation for a cell, select it and then open the data validation dialog box. On the setting tab, click clear all ಅಂತ. ಐ ಥಿಂಕ್ ಇದು ನಾನು ತೋರಿಸಿಲ್ಲ, ನಾನು ನಿಮ್ಗೆ ಎಕ್ಸೆಲ್ ಶೀಟ್ ಹೋದಾಗ ತೋರಿಸ್ಕೊಡ್ತೀನಿ. ಒಂದು ಜ್ಞಾಪಕ ಇರಲಿ, ಕ್ಲಿಯರ್ ಆಲ್ ಎಲ್ಲಾನು ಕ್ಲಿಯರ್ ಮಾಡೋದು ಹೇಗೆ ಅಂತ. Then to find the cells on the worksheet, those have data validation on the home tab. In the editing group, click find and select and then click data validation. After we have found the cells that have data validation, we can change, copy or remove validation settings. Okay, ನೀವು ಡಾಟಾ ವ್ಯಾಲಿಡೇಷನ್ ಹೋಗೇನೆ ನೀವು ಏನೇ ಬದಲಾವಣೆಗಳು ಮಾಡಬೇಕು ಅಂದ್ರೂ ನೀವು ಡಾಟಾ ವ್ಯಾಲಿಡೇಷನ್ಗೆ ಹೋಗಬೇಕಾಗತ್ತೆ. When creating a drop down list, we can use the define name command to define the name of the range that contains. After we create the list of another worksheet, we can hide the worksheet that contains the list and protect the workbook so that user won't have access to the list ಅಂತ. ನೀವೇನ್ ಡಾಟಾ ವ್ಯಾಲಿಡೇಷನ್ ರಿಸ್ಟ್ರಿಕ್ಷನ್ಸ್ ಕೊಟ್ಟಿರ್ತೀರಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾನೀಗ ಕರ್ನಾಟಕ, ಕೇರಳ, ತಮಿಳ್ನಾಡು, ಮಹಾರಾಷ್ಟ್ರ ಅಂತೆಲ್ಲ ಲಿಸ್ಟ್ ಕೊಟ್ಟಿದ್ದೆ ನಾನು. ಇದನ್ನ ಏನ್ ಮಾಡ್ಬಿಡಿ ಗೊತ್ತಾ, ನೀವು ಯಾರಿಗಾದ್ರೂ ಶೇರ್ ಮಾಡ್ಬೇಕಾದಾಗ ಹೈಡ್ ಮಾಡ್ಬಿಟ್ಟು ಶೇರ್ ಮಾಡಿ. ನೀವು ಹೈಡ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಆಕ್ಸೆಸಿಬಿಲಿಟಿ ಸಿಗಲ್ಲ. ಅಂದ್ರೆ ನೀವ್ ಏನ್ ಬರ್ದಿದ್ದೀರಾ ಏನು ಅಂತ ಗೊತ್ತಾಗಲ್ಲ ನಿಮ್ಗೆ ಅವರಿಗೆ. ಸೊ ಅದರಿಂದ ನೀವೇನ್ ಮಾಡ್ಬೋದು, ನಿಮ್ಮ ಡಾಟಾಸ್ ನ ಏನ್ ಮಾಡ್ಬೋದು, ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಇಫ್ ಡಾಟಾ ವ್ಯಾಲಿಡೇಷನ್ ಇಸ್ ನಾಟ್ ವರ್ಕಿಂಗ್, ಮೇಕ್ ಶೂರ್ ದಟ್ users are not copying or filling the data validation
is designed to show message and prevent invalid entries ante. ನೀವೇನಾದ್ರೂ ಡಾಟಾ ವ್ಯಾಲಿಡೇಷನ್ ಅನ್ನ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತಂದ್ರೆ ಸೊ ಯಾರಿಗೆ ನೀವು ಕಳಿಸ್ತೀರಾ ಡಾಕ್ಯುಮೆಂಟ್ ನ ಅವರು ಈಸಿಯಾಗಿ ಏನ್ ಮಾಡ್ಬೋದು, ಕಾಪಿ ಮಾಡ್ಕೊಳ್ಬಹುದು ಅಥವಾ ನೀವು ಡಾಟಾ ಮ್ಯಾನಿಪುಲೇಷನ್ ನ ಏನ್ ಮಾಡ್ಬೋದು, ಸೊ ಯೂಸ್ ಮಾಡ್ಕೋಬಹುದು ಅಂತ. ವೆನ್ ಡಾಟಾ ಇಸ್ ಕಾಪಿಡ್ ದ ಮೆಸೇಜ್ ಡು ನಾಟ್ ಅಪಿಯರ್ ಅಂತೆ. ಆಮೇಲೆ ಟು ಪ್ರಿವೆಂಟ್ ಯೂಸರ್ಸ್ ಫ್ರಮ್ ಕಾಪಿಂಗ್ ಅಂಡ್ ಫಿಲ್ಲಿಂಗ್ ದ ಡಾಟಾ ಬೈ ಡ್ರಾಗಿಂಗ್ ಅಂಡ್ ಡ್ರಾಪಿಂಗ್ ಸೆಲ್ಸ್, ಕ್ಲಿಯರ್ the enable, fill, handle and cell drag and drop check box in advanced category of the Excel options dialog box ಅಂತ. ಅರ್ಥ ಏನು, ನೀವು ಪ್ರಾಪರ್ ಆಗಿ ಡಾಟಾ ವ್ಯಾಲಿಡೇಷನ್ ಕೊಡ್ಲಿಲ್ಲ ಅಂತಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅನ್ ಯೂಸರ್ ಟು ಕ್ಲಿಯರ್ ಆಲ್ ದ ಡಾಟಾ ವಾಟ್ ಎವರ್ ಯು ಹವ್ ಕ್ರಿಯೇಟೆಡ್. ನೀವು ಏನೇನ್ ಮಾಡಿದೀರಾ ಅದನ್ನೆಲ್ಲಾನು ಏನ್ ಮಾಡ್ಬೋದು, ಸೊ ಈಸಿಯಾಗಿ ಅವರು ಕ್ಲಿಯರ್ ಮಾಡ್ಬಿಡ್ಬೋದು. ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ಇಸ್ ಟರ್ನ್ಡ್ ಆಫ್ ಅಂತ ಅಂದ್ರೆ ಸೊ ನೀವು ಆ ಡಾಟಾಸ್ ನ ಮತ್ತೆ ನೀವು ವ್ಯಾಲ್ಯೂಯೇಷನ್ ಮಾಡುವಂತ ಒಂದು ಆಪ್ಷನ್ ತೆಗೆದು ಹಾಕ್ಬಿಡೋ ಚಾನ್ಸಸ್ ಇರುತ್ತೆ ಅಂತ. ಅದಾದ್ಮೇಲೆ formulas are error free, make sure that formulas in validated cells do not cause errors such as, I think ಈ ತರ ಸಿಂಬಲ್ಸ್ ಗಳನ್ನ ನೀವು ನಾನು ಕೆಲವೊಂದು ತಪ್ಪುಗಳನ್ನ ಮಾಡಿದಾಗ ಈ ಎರಡು ಸಿಂಬಲ್ ನ ಅಬ್ಸರ್ವ್ ಮಾಡಿರ್ತೀರಾ ನೀವು, ಈ ತರ ಕಾಣಿಸ್ತಾ ಇರುತ್ತೆ. ಅಂದ್ರೆ ಅರ್ಥ ನೀವು ಪ್ರಾಪರ್ ಆಗಿ ಫಾರ್ಮುಲಾಸ್ ಗಳನ್ನ ಕೊಡದೇ ಇದ್ದಾಗ ನಿಮ್ಗೆ ಈ ರೀತಿ ಒಂದು ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಸೊ ಈ ತರ ಇದ್ದಾಗ ನೀವೇನ್ ಮಾಡ್ಬೇಕಾಗತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೀವು ಫಾರ್ಮುಲಾಸ್ ಗಳನ್ನೆಲ್ಲ ಕೊಟ್ಟಿರಿ. ಸೊ ಸೆಲ್ ರೆಫರೆನ್ಸ್ಡ್ ಇನ್ ಫಾರ್ಮುಲಾಸ್ ಆರ್ ಕರೆಕ್ಟ್ ಇಫ್ ರೆಫರೆನ್ಸ್ಡ್ cell changes so that a formula in a validated cell calculates an invalid result, the validation message for the cell won't appear. Okay, so now just I'll go to Excel sheet now. Excel sheet ali I'll just explain two things which I left it in the last class. So ಒಂದು ಈಗ ನೋಡಿ, ಈಗ ನಾನು ಇದೆಲ್ಲದಕ್ಕೂ ನಾನು ಏನ್ ಮಾಡಿದೀನಿ, ಇದು ಕೊಟ್ಟಿದ್ದೀನಿ ಏನಂತ, ಎಕ್ಸೆಲ್ ಶೀಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ? ಹೌದು ಸರ್. ಓಕೆ, ಸೊ ನಾನೀಗ ಇಲ್ಲಿ ಯಾವುದೋ ಒಂದು ನೋಡಿ, ಈಗ ನಾನು ಇಲ್ಲಿಗೆ ಹೋಗಿದ ತಕ್ಷಣ ನನಗೆ ಏನಾಗುತ್ತೆ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನನಗೆ ಇದೆಲ್ಲ ಏನ್ ಮಾಡ್ಬೇಕು, ಇವಾಗ ಎಲ್ಲ ಕ್ಲಿಯರ್ ಮಾಡ್ಬಿಡ್ಬೇಕು. ಏನಿಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ, ಡಾಟಾ ವ್ಯಾಲಿಡೇಷನ್ಗೆ ಹೋಗಿ. ಡಾಟಾ ವ್ಯಾಲಿಡೇಷನ್ಗೆ ಹೋದ್ಮೇಲೆ ನಿಮ್ಗೆ ಇಲ್ಲಿ ಕ್ಲಿಯರ್ ಆಲ್ ಅಂತ ಆಪ್ಷನ್ ಇದೆ. ಐ ಥಿಂಕ್ ನಿಮ್ಗೆ ವಿಸಿಬಿಲಿಟಿ ಇದೆಯಾ? ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ ಎಕ್ಸೆಲ್ ಮೇಲೆ, ಕಾಣಿಸ್ತಾ ಇದೆಯಾ? ಓಕೆ, ಮೇ ಬಿ ಅದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನಾವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನಾವು ಕ್ಲಿಯರ್ ಆಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಏನೋ ಡಾಟಾ ವ್ಯಾಲಿಡೇಷನ್ ಹೋದ್ರೆ ನಿಮ್ಗೆ ಕ್ಲಿಯರ್ ಆಲ್ ಅಂತ ಒಂದು ಆಪ್ಷನ್ ಇದೆ. ಆ ಕ್ಲಿಯರ್ ಆಲ್ ಆಪ್ಷನ್ ಏನ್ ಮಾಡ್ಬೇಕಾಗತ್ತೆ ನೀವು, ಸೊ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಕ್ಲಿಯರ್ ಆಲ್ ಕೊಟ್ಟು ಓಕೆ ಕೊಟ್ರೆ ಏನಾಗುತ್ತೆ ನೋಡಿ, ಇಲ್ಲಿ ನೀವು 12 ಅಲ್ಲ, ನೀವು 1,27,000 ಅಥವಾ 1,27,680 ಅಷ್ಟು ಕೊಟ್ಟರು ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತೆ. ನೀವು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಕೊಡೋದಕ್ಕಾಗಲ್ಲ. ಸೊ ಅಂದ್ರೆ ಅರ್ಥ ಏನು, ಸೊ ನಿಮ್ಮ ಒಂದು ಎಂಟ್ರೀಸ್ ಏನ್ ನೀವು ಮಾಡಿದೀರಾ ಅದನ್ನ ನೀವು ಥ್ರೂ ಡಾಟಾ ವ್ಯಾಲಿಡೇಷನ್ ಮುಖಾಂತರ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬಹುದು, ಪ್ಲಸ್ ನೀವು ಎಲ್ಲಾನು ಕ್ಲಿಯರ್ ಬೇಕಾದ್ರೆ ಮಾಡ್ಕೊಳ್ಬಹುದು. ಇದು ಒಂದು ಕಾನ್ಸೆಪ್ಟ್ ವಿಚ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ಇಟ್ ಒನ್. ಅಂಡ್ ಅನದರ್ ಪಾರ್ಟ್ ಇಸ್ ಈ ಡ್ರಾಪ್ ಡೌನ್ ಲಿಸ್ಟ್ ಅನ್ನೋ ಕಾನ್ಸೆಪ್ಟ್ ನ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ. ಒಂದು ಡಿಸ್ಅಡ್ವಾಂಟೇಜ್ ಇದೆ ಈ ಒಂದು ಲಿಸ್ಟ್ ಇಂದ. ಏನದು ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ, ಅಸ್ಯೂಮ್ ದಟ್ ಇಲ್ಲಿ ನಾನು ಏನ್ ಮಾಡ್ತೀನಿ, ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಆಮೇಲೆ ಯಾವ್ದು ಪುದುಚೇರಿ, ಇನ್ಯಾವ್ಬಿಟ್ಟೆ ಮಹಾರಾಷ್ಟ್ರ. ಈಗ ಇಷ್ಟು ಸ್ಟೇಟ್ಸ್ಗಳ ಹೆಸರನ್ನ ನಾನು ಇಲ್ಲಿ ಹಾಕಿದ್ದೀನಿ. ನಿಮ್ಗೆ ಡಾಟಾ ವ್ಯಾಲಿಡೇಷನ್ ಹೋಗ್ಬಿಟ್ಟು ನಾನು ಇಲ್ಲಿ ಲಿಸ್ಟ್ ಅಂತ ಕೊಟ್ಟು, ಇಲ್ಲಿ ಇನ್ಸ್ಟೆಡ್ ಆಫ್ ಟೈಪಿಂಗ್ ಹಿಯರ್ ಇಫ್ ಐ ಸೆಲೆಕ್ಟ್ ಆಲ್ ದೀಸ್ ಏನೋ ಸೆಲ್ಸ್ ರೇಂಜ್ ನ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಸಾರಿ, ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಡಾಟಾ ವ್ಯಾಲಿಡೇಷನ್ ಹೋಗ್ಬೇಕು. ಇಲ್ಲಿಗೆ ಹೋಗಿ ನಿಮ್ಮ ಡಾಟಾ ವ್ಯಾಲಿಡೇಷನ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಅಲ್ಲಿ ಲಿಸ್ಟ್ ಅಂತ ಕೊಡ್ಬೇಕು. ಲಿಸ್ಟ್ ಅಂತ ಕೊಟ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು, ನೀವು ಈ KA ಇಂದ MH ತನಕ ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡ್ಬೇಕು. ಓಕೆ ಕೊಟ್ರೆ ಏನಾಗುತ್ತೆ ಗೊತ್ತಾ, ನಿಮ್ಗೆ ಗೊತ್ತಿದೆ. ಈಗ ಇಲ್ಲಿಗೆ ಹೋದ್ರೆ ನಿಮ್ಗೊಂದು ಡೌನ್ ಆರೋ ಮಾರ್ಕ್ ಕಾಣಿಸ್ತಾ ಇದೆ. ನಾವು ಡೌನ್ ಆರೋ ಮಾರ್ಕ್ ಕೊಟ್ಕೊಂಡು ಏನ್ ಮಾಡ್ತೀನಿ, ನಾನು ಎಲ್ಲ ವ್ಯಾಲ್ಯೂಸ್ಗಳನ್ನ ಅಥವಾ ಇಲ್ಲಿ ಏನೇನ್ ಲಿಸ್ಟ್ ಅಲ್ಲಿ ಇದೆ ಅದೆಲ್ಲಾನು ಸೆಲೆಕ್ಟ್ ಮಾಡ್ತೀನಿ. ಇದು ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಇದು ಕಾಣಿಸ್ತಾ ಇದೆಯಾ, ಇದು ಈ ಪೋರ್ಷನ್? ಹೌದು ಸರ್. ಓಕೆ, ಸೊ ಈ ತರ ಏನ್ ಮಾಡ್ತೀನಿ, ನಾನು ಯಾವ್ಯಾವ ರೇಂಜ್ಗೆ ಏನೇನ್ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡಬೇಕು ಎಲ್ಲ ಏನ್ ಮಾಡ್ಕೊಳ್ತೀನಿ, ಫಿಲ್ಅಪ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಫಿಲ್ಅಪ್ ಮಾಡ್ಕೊಂಡು, ಓಕೆ, ಸೊ ಫಿಲ್ಅಪ್ ಆಯ್ತು ನಂದು. ಓಕೆ, ಡನ್, ಫಿಲ್ಅಪ್ ಮಾಡಿದೆ. ಸೊ ಇದೆಲ್ಲ ಇನ್ಫಾರ್ಮೇಶನ್ ಬಂದೇನು ಈ ರೇಂಜ್ ಮುಖಾಂತರ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿದೆ.
ಈ ತರ ಮಾಡೋದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ಇಷ್ಟರಲ್ಲಿ ಯಾವ್ದಾದ್ರು ಒಂದನ್ನ ಡಿಲೀಟ್ ಮಾಡ್ಬಿಟ್ರೆ ನೋಡಿ ಏನಾಗುತ್ತೆ. ಡಿಲೀಟ್ ಮಾಡ್ಬಿಟ್ಟು ನೀವು ಇಲ್ಲಿ ಹೋದ್ರೆ ನಿಮ್ಗೆ AP ಆಪ್ಷನ್ ಬರಲ್ಲ. ಇಲ್ಲಿ ನೋಡಿ AP ಆಪ್ಷನ್ ಬರಲ್ಲ. AP ಹೋದ್ರೆ AP ಆಪ್ಷನ್ ಬರಲ್ಲ. ಇದು ಒಂದು ಡಿಸ್ಅಡ್ವಾಂಟೇಜ್ ಇದೆ. ಬಟ್ ಆದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ಆ ತರ ಪ್ರಾಬ್ಲಮ್ ಆಗಲ್ಲ. ಯಾವ್ದ್ರಲ್ಲಿ ಹೇಳಿ, ನಾನು ಡಾಟಾ ವ್ಯಾಲಿಡೇಷನ್ಗೆ ಹೋಗ್ಬಿಟ್ಟು ನಾನು ಕಾಮ ಅಂತ ಕೊಟ್ಬಿಟ್ಟು ನಾನು ಎಂಟ್ರಿ ಕೊಡ್ತೀನಿ ನೋಡಿ, ಅಲ್ಲಿ ಈ ತರ ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಒಂದ್ಸಲಿ ತೋರಿಸ್ತೀನಿ ನೋಡಿ, ನಿಮ್ಗೆ ಈ ತರ ಪ್ರಾಬ್ಲಮ್ಸ್ಗಳು ಬರೋದೇ ಇಲ್ಲ ಅಲ್ಲಿಗೆ ಹೋದ್ರೆ. ಸೊ ಸೆಲೆಕ್ಟ್ ಮಾಡ್ತೀನಿ, ಡಾಟಾ ವ್ಯಾಲಿಡೇಷನ್ಗೆ ಹೋಗ್ತೀನಿ, ಕ್ಲಿಯರ್ ಆಲ್ ಕೊಡ್ತೀನಿ, ಓಕೆ ಕೊಟ್ಟೆ. ಸೊ ಈಗ ಏನ್ ಮಾಡ್ತೀನಿ ನಾನು, ಈ ರೇಂಜ್ಗೆ ನನ್ಗೇನ್ ಬೇಕು, ಸೊ ಡಾಟಾ ವ್ಯಾಲಿಡೇಷನ್ಗೆ ಹೋಗ್ತೀನಿ ನಾನು. ಇಲ್ಲಿ ಡಾಟಾ ವ್ಯಾಲಿಡೇಷನ್ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ ಲಿಸ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ ನಾನು, ಸೊ ಏನ್ ಟೈಪ್ ಆಗ್ಬೇಕು ಅನ್ನೋದನ್ನ ಸೋರ್ಸ್ ಕೊಡ್ತೀನಿ. ಸೊ KA ಕೊಟ್ಟೆ, KE ಕೊಡ್ತೀನಿ, ಅದಾದ್ಮೇಲೆ MH ಕೊಟ್ಟೆ, ಅದಾದ್ಮೇಲೆ AP ಅಂತ ಕೊಡ್ತಾ ಇದ್ದೀನಿ, ಅದಾದ್ಮೇಲೆ ತಮಿಳ್ನಾಡು TN ಅಂತ ಕೊಡ್ತಾ ಇದ್ದೀನಿ, ಅದಾದ್ಮೇಲೆ PU ಅಂತ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಬಿಟ್ಟು ಏನ್ ಮಾಡ್ತಿದ್ದೀನಿ, ಓಕೆ ಕೊಟ್ಟೆ ನಾನು. ಓಕೆ ಕೊಟ್ಮೇಲೆ ನೋಡಿ ಇಲ್ಲಿ, ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಎಲ್ಲವೂ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಒಂದನ್ನ ಯಾವ್ದೋ ಒಂದನ್ನು ಡಿಲೀಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಆಗಲ್ಲ. ಯಾಕೆ, ಬಿಕಾಸ್ ನೀವು ಡಾಟಾ ವ್ಯಾಲಿಡೇಷನ್ ಅನ್ನ ಡೈಲಾಗ್ ಬಾಕ್ಸ್ಗೆ ಹೋಗಿ ಅಲ್ಲೇ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ನಿಮ್ಗೆ ಇಲ್ಲಿ ಯಾವ್ದನ್ನು ಡಿಲೀಟ್ ಮಾಡೋ ಆಪ್ಷನ್ ಇಲ್ಲ. ಇದು ಎಲ್ಲಾ ಟೈಮಲ್ಲೂ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಸೆಲ್ ರೇಂಜ್ಗೆ ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಎಲ್ಲಾ ಸ್ಟೇಟ್ ನೇಮ್ಸ್ಗಳು ಏನಾಗುತ್ತೆ ಸೆಲೆಕ್ಟ್ ಆಗುತ್ತೆ. ಅದೇ ನೀವು ಆವಾಗಲೇ ನಾನು ಇಲ್ಲಿ ಸಪ್ರೇಟ್ ಲಿಸ್ಟ್ ಮಾಡಿ ರೇಂಜ್ ಸೆಲೆಕ್ಟ್ ಮಾಡೋದಲ್ಲ, ಸೊ ಅಲ್ಲಾದ್ರೆ ಏನಾಗುತ್ತೆ, ಒಂದು ಡಿಲೀಟ್ ಆದ್ರೆ ಅದೇನಾಗಲ್ಲ, ಲಿಸ್ಟ್ ಅಲ್ಲಿ ಡಿಸ್ಪ್ಲೇ ಆಗಲ್ಲ. ಸೊ ಈ ತರದ ಒಂದು ಪ್ರಾಬ್ಲಮ್ ಈ ಒಂದು ಸೆಲ್ ರೇಂಜ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಆಗುವಂಥದ್ದು. ಅದನ್ನ ಬಿಟ್ರೆ ಐ ಥಿಂಕ್ ದರ್ ಇಸ್ ನೋ ಮಚ್ ಡಿಫಿಕಲ್ಟಿ ಇನ್ ಯೂಸಿಂಗ್ ದಿಸ್ ಡಾಟಾ ವ್ಯಾಲಿಡೇಷನ್ ಪಾರ್ಟ್. ಹೋಪ್ ನಾನು ಹೇಳಿದಂತ ಎರಡು ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿದೆ. ಒಂದು ಕ್ಲಿಯರ್ ಆಲ್ ಮತ್ತು ಇನ್ನೊಂದು ಲಿಸ್ಟ್ ಅಲ್ಲಿ ಒಂದೇನಾದ್ರೂ ಮಿಸ್ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಎಸ್ ಆರ್ ನೋ? Yes, sir. Okay. I'll go to the PDF document once again here. Okay. So ಇದು ಏನು ಕ್ಲಿಯರ್ ಆಲ್ ಮತ್ತೆ ಡ್ರಾಪ್ ಡೌನ್ ಲಿಸ್ಟ್ ಬಗ್ಗೆ ನಾನು ಮಾತಾಡಿದೆ. ಐ ಥಿಂಕ್ PDF ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ. Yes, sir. ಅಪ್ಲೈ ಡಾಟಾ ವ್ಯಾಲಿಡೇಷನ್ ಟು ಸೆಲ್ಸ್. ಐ ಥಿಂಕ್ ಇದನ್ನೇ ನಾನು ಇಷ್ಟೋ ತನಕ ಎಕ್ಸ್ಪ್ಲೈನ್ ಮಾಡಿದ್ದು. ಐದರ್ ವ್ಯಾಲ್ಯೂಸ್ ಇರ್ಬೋದು, ಹೋಲ್ ನಂಬರ್ನ ನೀವು ಕೊಡೋದಿರ್ಬೋದು, ಡೆಸಿಮಲ್ ನಂಬರ್ನ ಕೊಡೋದಿರ್ಬೋದು, ಡೇಟ್ ಅಂಡ್ ಟೈಮ್ನ ಸೆಟ್ ಮಾಡೋದಿರ್ಬೋದು, ಟೆಕ್ಸ್ಟ್ ಲೆಂತ್ ಎಷ್ಟು ಬೇಕು ಅನ್ನೋದಿರ್ಬೋದು, ಮತ್ತೆ ಫಾರ್ಮುಲಾ ಕ್ಯಾಲ್ಕುಲೇಷನ್. ಸೊ ಇದು ಎಲ್ಲಾನು ನೀವೇನ್ ಮಾಡ್ಬೋದು, ನಿಮ್ಮ ಒಂದು ಎಕ್ಸೆಲ್ ಅಲ್ಲಿ ಏನ್ ಮಾಡ್ಬೋದು, ಆಪ್ಷನ್ ಅಲ್ಲಿ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಈ ಒಂದು ಕಾನ್ಸೆಪ್ಟ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ. ಯಾವ್ದು ನಿಮ್ಗೆ ಕಾಣಿಸ್ತಾ ಇರೋದು ಹೇಳಿ? ಫಿಲ್ಟರ್. ಐ ಥಿಂಕ್ ನಾನು ಫಿಲ್ಟರ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಅಥವಾ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಿಲ್ಟರ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಐ ಥಿಂಕ್ ನೀವು ಅಬ್ಸರ್ವ್ ಮಾಡ್ಬೋದು, ಈ ತರ ಒಂದು ಡ್ರಾಪ್ ಡೌನ್ ಲಿಸ್ಟ್ ಇಲ್ಲಿ ಕಾಣಿಸುತ್ತಲ್ಲ, ಇದನ್ನ ಇಟ್ಕೊಂಡು ನಿಮ್ಗೆ ಏನ್ ಬೇಕು ಅಥವಾ ಯಾವ ಡಾಟಾಸ್ ಬೇಕೋ ಅದನ್ನ ಏನ್ ಮಾಡ್ಕೋಬಹುದು, ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಇದು 10 more. ಇದನ್ನೇ ನಾನು ಹೇಳಿದ್ದು ನಿಮ್ಗೆ. ಡಾಟಾ ವ್ಯಾಲಿಡೇಷನ್ಗೆ ಹೋದ್ರೆ ನಾನು ಹೋಲ್ ನಂಬರ್ ಅಂತ ಕೊಟ್ಬಿಟ್ಟು ಬಿಟ್ವೀನ್ 10 to 100 ಅಂತ ಕೊಟ್ಟೆ. ಅದಾದ್ಮೇಲೆ ನಾನು ಏನ್ ಮಾಡಿದೆ, 10 ರಿಂದ 100 ಒಳಗಡೆ ಮಾತ್ರ ಏನ್ ಮಾಡಿದೆ, ವ್ಯಾಲ್ಯೂಸ್ಗಳನ್ನ ನಾನು ಬರಿತಾ ಹೋಗ್ತಾ ಇದ್ದೆ. ನಿಮ್ಗೆ ಅದಲ್ದೇ ನಿಮ್ಗೆ ಇಷ್ಟು ಆಪ್ಷನ್ಸ್ಗಳಿದೆ. ಏನಿದು ಇಷ್ಟು ಆಪ್ಷನ್ಸು? ನಿಮ್ಗೆ ಡಾಟಾ ವ್ಯಾಲಿಡೇಷನ್ಗೆ ಹೋದ್ರೆ ನಿಮ್ಗೆ ಬರೀ ಇಷ್ಟು ಮಾತ್ರ ಏನು ಯಾವ್ದದು ಬಿಟ್ವೀನ್ ಅಂತ ಹೇಳದ್ನಲ್ಲ, ಬಿಟ್ವೀನ್ 10 to 100 ಅಂತ ಏನ್ ನಾನು ಕಳಿಸಿದ್ನಲ್ಲ ಅದನ್ನ ನಿಮ್ಗೆ ವಾಟ್ಸಪ್ ಅಲ್ಲಿ, ಬರೀ ಅದನ್ನ ಮಾತ್ರ ಇಟ್ಕೊಳ್ಳಲ್ಲ. ಬಿಕಾಸ್ ನಿಮ್ಗೆ ಬರೀ ಬಿಟ್ವೀನ್ ಅನ್ನೋ ಒಂದೇ ಆಪ್ಷನ್ ಇರಲ್ಲ, ಎಷ್ಟೊಂದು ಆಪ್ಷನ್ ಇರುತ್ತೆ. ಈಕ್ವಲ್, ಡಸ್ ನಾಟ್ ಈಕ್ವಲ್, ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, is less than or equal to, begins with, does not begin with, ends with, does not end with, contains, does not contain. ಇದರ ಯಾವ ತರ ನೀವು ಬೇಕಾದ್ರೂ ರೆಸ್ಟ್ರಿಕ್ಷನ್ಸ್ಗಳನ್ನ ಕೊಟ್ಕೊಳ್ಬಹುದು, ಯಾವುದೇ ರೀತಿ ಕಂಪಲ್ಷನ್ ಇಲ್ಲ. ಇವಾಗ ನಾನು ನನ್ನ ಸ್ಟೂಡೆಂಟ್ಸ್ ಲಿಸ್ಟ್ ಇದೆ, ನನ್ನ ಹತ್ರ 53 ಸ್ಟೂಡೆಂಟ್ಸ್ ಲಿಸ್ಟ್ ಇದೆ. ಅದರಲ್ಲಿ ನನಗೆ ಐಶ್ವರ್ಯ ಅನ್ನೋ ತರ ಹೆಸರು ನನಗೆ ಡಿಸ್ಪ್ಲೇನೇ ಆಗ್ಬಾರ್ದು ಆ ರೇಂಜ್ ಅಲ್ಲಿ ಅಂತ ಅಂದ್ರೆ ನಾನೇನ್ ಮಾಡ್ಬೇಕು? ಓಕೆ, ಇಲ್ಲ ನಾನು ಕೊಟ್ಬಿಡ್ತೀನಿ, ಏನ್ ರೂಲ್ಸ್ ಕೊಟ್ಬಿಡ್ತೀನಿ, ಏನಂತ, ಡಾಟಾ ವ್ಯಾಲಿಡೇಷನ್ ಡಸ್ ನಾಟ್ ಕಂಟೈನ್ ಐಶ್ವರ್ಯ ಎಸ್ ಅಂತ ಕೊಟ್ಬಿಡ್ತೀನಿ ಅಂತ ಅನ್ಕೊಳ್ಳಿ. ಕೊಟ್ಬಿಟ್ಟು ಓಕೆ ಕೊಟ್ಬಿಡ್ತೀನಿ. ಆ ಸೆಲ್ ಗಳಲ್ಲಿ ನೀವು ಯಾವುದೇ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಐಶ್ವರ್ಯ ಅಂತ ಟೈಪ್ ಮಾಡಿದ್ರೆ ತಗೊಳ್ಳಲ್ಲ.
ದಿಸ್ ಇಸ್ ವಾಟ್ ವಿ ಕಾಲ್ as ಡಸ್ ನಾಟ್ ಕಂಟೈನ್. ಕಂಟೈನ್ ಅಂತಂದ್ರೆ ಅದು ಇರಲೇಬೇಕು ಅಂತಂದ್ರೆ ಕಂಟೈನ್ ಆಪ್ಷನ್ ಕೊಡ್ತೀರಾ. ಡಸ್ ನಾಟ್ ಎಂಡ್ ವಿತ್, ಅದು ಮುಗಿದೆ ಏನೋ ಇಂತ 100 ಒಳಗಡೆ 100 ಮುಗಿಬಾರ್ದು ಅದು, ಅಥವಾ ಅದಕ್ಕಿಂತ ಜಾಸ್ತಿ ಹೋಗ್ಬೇಕು, ಅಥವಾ ಎಂಡ್ಸ್ ವಿತ್ 100 ಮುಗ್ದು ಹೋಗ್ಬೇಕು. ಡಸ್ ನಾಟ್ ಬಿಗಿನ್ ವಿತ್ 1 ಇಂದ ಸ್ಟಾರ್ಟ್ ಆಗ್ಬಾರ್ದು, 2 ಇಂದ ಸ್ಟಾರ್ಟ್ ಆಗ್ಬೇಕು, ಇಲ್ಲ ಬಿಗಿನ್ ವಿತ್ 1 ಇಂದಾನೇ ಸ್ಟಾರ್ಟ್ ಆಗ್ಬೇಕು. ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಥವಾ 10ಕ್ಕಿಂತ ಕೆಳಗಡೆ, ಈಸ್ ಲೆಸ್ ದ್ಯಾನ್ 10ಕ್ಕಿಂತ ಕೆಳಗಡೆ, ಈಸ್ ಗ್ರೇಟರ್ ದನ್ ಈಕ್ವಲ್ ಟು 10ಕ್ಕಿಂತ ಮೇಲೆ, 10ಕ್ಕಿಂತ ಮೇಲೆ, ಈಸ್ ಗ್ರೇಟರ್ ದನ್ 10 ಮೇಲೆ, ದೆನ್ ಡಸ್ ನಾಟ್ ಈಕ್ವಲ್ ಟು 10, ಈಕ್ವಲ್ಸ್ ಟು 10. ಸೊ ಈ ತರ ನೀವೇನ್ ಮಾಡ್ಬೋದು, ಕಂಡೀಷನ್ಸ್ಗಳನ್ನ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬಹುದು ವೆನ್ ಯು ಆರ್ ಡೂಯಿಂಗ್ ದ ಡಾಟಾ ವ್ಯಾಲಿಡೇಷನ್. ಇದು ಎಲ್ಲವೂ ಸರ್ ಏನಕ್ಕೆ ಮಾಡ್ತೀರಾ, ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ದ ಯೂಸರ್ ಅಷ್ಟೇ. ನಮ್ಗೆ ಇವಾಗ ನೋಡಿ, ಈಗ ನಾವು ಜನರಲ್ ಆಗಿ ಮಾತಾಡ್ತಾ ಇದೀವಿ, ಅಥವಾ ಜನರಲ್ ಆಗಿ ನಾವು ಎಕ್ಸೆಲ್ ಶೀಟ್ ನ ಯೂಸ್ ಮಾಡ್ತೀವಿ, ನಮ್ಗೆಲ್ಲ ಇದು ಅವಶ್ಯಕತೆ ಬೇಕಾಗಲ್ಲ, ನಮ್ಗೆ ಬರೋದು ಇಲ್ಲ ಇದು. ಯಾರಿಗೆ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ಸ್ಗಳನ್ನ ಟೈಪ್ ಮಾಡ್ತಾರಲ್ಲ, ಅಥವಾ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ಸ್ಗಳನ್ನ ಎಂಟ್ರಿ ಮಾಡ್ತಾರಲ್ಲ, ಸೊ ಅವರಿಗೆ ಏನಾಗುತ್ತೆ ಈ ಒಂದು ಆಪ್ಷನ್ ಬೇಕಾಗತ್ತೆ. ಐ ಥಿಂಕ್ ನಿಮ್ಗೆ ಇದೇನೆ ನಾನು ಡೈಲಾಗ್ ಬಾಕ್ಸ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ನಲ್ಲ, ಸೊ ಇದೇ ತರನೇ ನಿಮ್ಗೆ ಕಾಣಿಸುವಂಥದ್ದು. ಇಲ್ಲಿ ನೋಡಿ, ನೀವು ಡಾಟಾ ವ್ಯಾಲಿಡೇಷನ್ಗೆ ಹೋದ್ರೆ ಇಲ್ಲಿ ಎಲ್ಲಾ ಆಪ್ಷನ್ ಇದೆ. ಈಕ್ವಲ್, ಡಸ್ ನಾಟ್ ಈಕ್ವಲ್, ಗ್ರೇಟರ್ ದನ್ ಈಕ್ವಲ್ ಟು, ಲೆಸ್ ದನ್ ಈಕ್ವಲ್ ಟು, ಈ ತರ ಎಷ್ಟೊಂದು ಆಪ್ಷನ್ಸ್ಗಳಿದೆ. ಈ ಆಪ್ಷನ್ಸ್ಗಳನ್ನ ಇಟ್ಕೊಂಡು ಏನ್ ಮಾಡ್ಬೋದು, ನೀವು ನಿಮ್ಮ ಒಂದು ಡಾಟಾಸ್ನ ಏನೋ ಕಾನ್ಫಿಡೆನ್ಷಿಯಲ್ ಆಗಿ ರಿಸ್ಟ್ರಿಕ್ಷನ್ ನಲ್ಲಿ ನೀವೇನ್ ಮಾಡ್ಬೋದು, ಇಟ್ಕೊಳ್ತಾ ಹೋಗ್ಬೋದು. ನಾವು ಇದಾದ್ಮೇಲೆ ನಿಮ್ಗೆ ಗ್ರೂಪಿಂಗ್ ಫೀಲ್ಡ್ಸ್ ಅಂತ ಬರುತ್ತೆ, ಒಂದು ಹೊಸ ಕಾನ್ಸೆಪ್ಟ್ ನಿಮ್ಮ MS Excel ಅಲ್ಲಿ. ಈ ಗ್ರೂಪಿಂಗ್ ಕಾನ್ಸೆಪ್ಟ್ ಅಂತ ಅಂದ್ರೆ ಏನು, ಯೂಶಲಿ ಗ್ರೂಪಿಂಗ್ ಕಾನ್ಸೆಪ್ಟ್ ಬಂದು ಯಾವಾಗ ಅಂತಂದ್ರೆ, ಒಂದು ಸೆಟ್ ಆಫ್ ಗ್ರೂಪ್ ನ ಇರುವಂತ ಇನ್ಫಾರ್ಮೇಶನ್ ನಾನು ಸೊ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು ಅಂತ ಇದ್ದಾಗ ನೀವೇನ್ ಮಾಡ್ತೀರಾ, ಈ ಒಂದು ಗ್ರೂಪಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀರಾ. ಸರ್ ಈ ಗ್ರೂಪಿಂಗ್ ಅನ್ನೋ ಕಾನ್ಸೆಪ್ಟ್ ಯಾವ ಟೈಮಲ್ಲಿ ಹೆಂಗ್ ವರ್ಕ್ ಆಗತ್ತೆ, ಇದನ್ನ ಈ ಗ್ರೂಪ್ ಮತ್ತೆ ಅನ್ಗ್ರೂಪ್ ಅನ್ನೋ ಕಾನ್ಸೆಪ್ಟ್ ನಾನು ನಿಮ್ಗೆ ಎಕ್ಸೆಲ್ ಅಲ್ಲಿ ತೋರಿಸ್ತೀನಿ. ಅದಾದ್ಮೇಲೆ ಈ ಒಂದು ಕಾನ್ಸೆಪ್ಟ್ ಗೆ ಹೋಗೋಣ, ಅಥವಾ ಈ ಒಂದು ಥಿಯರಿಟಿಕಲ್ ಗೆ ಹೋದ್ರೆ ಐ ಥಿಂಕ್ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಐ ಜಸ್ಟ್ ಗೋ ಟು ಎಕ್ಸೆಲ್ ಶೀಟ್. ಎಕ್ಸೆಲ್ ಶೀಟ್ ಗೆ ಹೋಗ್ಬಿಟ್ಟು ನಾನು Okay, I'll go to window. I'll just go to Excel sheet. Hope ನಿಮ್ಗೆ Excel sheet ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. Yes, sir. Okay. ಸೊ ಇದರಲ್ಲಿ ನಾನು ಸ್ವಲ್ಪ ಕೆಲವೊಂದು ಡಾಟಾಸ್ನ ಎಂಟ್ರಿ ಮಾಡ್ತೀನಿ ನೋಡಿ. I'll take a new sheet. Hope this sheet is visible to all of you. Say for example ನನಗೆ ಸೇಲ್ಸ್ ಡಾಟಾ ನಾನು ಏನೋ ಒಂದು ಓಕೆ, ಸೊ ಸೇಲ್ಸ್ ಡಾಟಾ Q1 ಅಂಡ್ Q2 ಅಂತ ನಾನು ಏನೋ ಒಂದು ಮಾಡಬೇಕು. Q1 ಅಂದ್ರೆ Q2 ಅಂತ ಅಂದ್ರೆ ಏನರ್ಥ, Q1 Q2 ಅಂದ್ರೆ ಏನರ್ಥ, ಏನ್ರೋ ಕ್ವಾರ್ಟರ್ ಅಂದ್ರೆ ಏನು, 4 months, sir. 4. ಒಂದು ಕ್ವಾರ್ಟರ್ಗೆ 3 ತಿಂಗಳು, 4 ತಿಂಗಳಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಸರಿ, ನನ್ಗೆ ಇವಾಗ ಈ ಯಾವುದೋ ಒಂದು ಕಂಪನಿದು ನಾನೊಂದು ಸೇಲ್ಸ್ ಡಾಟಾನ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ಅದರಲ್ಲಿ Q1 ಮತ್ತೆ Q2 ಏನ್ ಮಾಡ್ಬೇಕು ನಾನು, ಸೊ ಡಾಟಾಸ್ನ ಎಂಟ್ರಿ ಮಾಡಬೇಕು ನಾನು ಇವಾಗ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಡಾಟಾ ಅಥವಾ ಒಂದು ಶೀಟ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಕಂಟೆಂಟ್ ಇರುವಂತದನ್ನ. ಸೇ ಫಾರ್ ಎಕ್ಸಾಂಪಲ್ ಐ ವಿಲ್ ಪುಟ್ ಇಟ್ ಹಿಯರ್, ಲೊಕೇಶನ್ ಹಾಕ್ತೀನಿ. ಆಮೇಲೆ ಇಲ್ಲಿ ಜಾನ್ ಮಂತು, ಫೆಬ್ ಮಂತು, ಮಾರ್ಚ್, ಇದು ಇವು 3 ಸೇರಿದ್ರೆ ಕ್ವಾರ್ಟರ್ ಆಯ್ತು. ಸೊ ಟೋಟಲ್ ಸೇಲ್ಸ್ ಅಂತ ಹಾಕೊಳ್ತೀನಿ. ಟೋಟಲ್ ಸೇಲ್ಸ್, ಟೋಟಲ್ ಸೇಲ್ಸ್ ಸಾಕು, ಬಿಕಾಸ್ ಜಾನ್ ಫೆಬ್ ಮಾರ್ಚ್ಗೆ ಟೋಟಲ್ ಸೇಲ್ಸ್. ದೆನ್ ಏಪ್ರಿಲ್, ಮೇ, ಜೂನ್, ಇದು ಸೆಕೆಂಡ್ ಕ್ವಾರ್ಟರು. ಸೊ ಟೋಟಲ್ ಸೇಲ್ಸ್ Q2 ಅಂತ ಹಾಕ್ತೀನಿ ಇಲ್ಲಿ ನಾನು. ಓಕೆ, ಇನ್ಸ್ಟೆಡ್ ಆಫ್ ಹಿಯರ್ ಐ ವಿಲ್ ಪುಟ್ ಲೈಕ್ Q1 ಅಂತ ಹಾಕ್ತೀನಿ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್. ಸ್ಕ್ರೀನ್ ನೀಟಾಗಿ ಕಾಣಿಸ್ತಾ ಇದೆಯಲ್ಲ ನಿಮಗೆ? ಸೊ 1 2 3 4 5 6 7 8 9 10 11 12
13, 14, 15, 15, 16. ಓಕೆ, ನಾನು ಇಲ್ಲೊಂದೊಂದು ಗ್ಯಾಪ್ಗಳು ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ನಾನು ಇದರಲ್ಲಿ ಫರ್ದರ್ ಸಬ್ ಡಿವಿಷನ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಸೇಲ್ಸ್ ನಾರ್ತ್ ಅಂತ, ಟೋಟಲ್ ಸೇಲ್ಸ್ ಈಸ್ಟ್ ಅಂತ, ಟೋಟಲ್ ಸೇಲ್ಸ್ ಸೌತ್ ಅಂತ, ಟೋಟಲ್ ಸೇಲ್ಸ್ ವೆಸ್ಟ್ ಅಂತ. ಓಕೆ ಫೈನ್. ಸೊ ಇಲ್ಲಿ ನಾನು ಎಂಪ್ಲಾಯಿ ನೇಮ್ ಹಾಕೊಳ್ಬೇಕು. ಸೊ ಎಂಪ್ಲಾಯಿ ನೇಮ್ಸ್ಗಳನ್ನ ಹಾಕೊಳ್ತಾ ಹೋಗ್ತೀನಿ. ಸಮಥಿಂಗ್ ಲೈಕ್ ಪ್ರವೀಣ್, ರಾಕೇಶ್, ನವೀನ್, ರಾಜೇಶ್, ಆಮೇಲೆ ಅನಿಲ್, ಅಖಿಲ್, ಬಾಬು, ಸುರೇಶ್, ಓಕೆ, ಮನು, ಜೀವನ್, ಪ್ರೀತಮ್, ಆಮೇಲೆ ಪರಮ್, ಅಜಯ್, ದೀಪಕ್. ಬೇಜಾರಾಗ್ತಾ ಇದೆಯಾ? ಬರೀ ಹುಡುಗರ ಹೆಸರು ಬರೀತಾ ಇದ್ದೀನಿ ಅಲ್ಲ. ವರುಣ್, ಇಲ್ಲಿ ನಾನೇನ್ ಮಾಡಿದ್ದೀನಿ, ಎಂಪ್ಲಾಯಿ ನೇಮ್ ಕೊಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ನಾನು ಏನ್ ಮಾಡ್ತೀನಿ, ಲೊಕೇಶನ್. ಸೊ ಲೊಕೇಶನ್ ಬಂದು ನಾರ್ತು, ಇದು ಬಂದು ಯಾವುದು ಈಸ್ಟು, ಇಲ್ಲಿ ಬಂದು ಸೌತು, ಇಲ್ಲಿ ಬಂದು ವೆಸ್ಟ್. ಓಕೆ, ಸೌತ್ ವೆಸ್ಟ್. ಸೊ ನಾನು ಏನ್ ಮಾಡಿದೆ, ಎಂಪ್ಲಾಯ್ ನೇಮ್ ಹಾಕಿದೆ, ಲೊಕೇಶನ್ ಹಾಕಿದೆ. ಈಗ ನಾನು 2 ಕ್ವಾರ್ಟರ್ದು 3 ಮಂತ್ಸ್ದು ನಾನು ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂತ ನಾನು ಹೇಳ್ಬೇಕಿಲ್ಲಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ನನ್ನ ಒಂದು ಮರ್ಚೆಂಟ್ ಸೆಂಟರ್ ಕೊಡ್ತೀನಿ. ಮರ್ಚೆಂಟ್ ಸೆಂಟರ್ ಕೊಟ್ಟರೆ ಏನಾಗುತ್ತೆ, ಮಿಡಲಿಗೆ ಬರುತ್ತೆ. ನಾವು ಇದನ್ನೇನ್ ಮಾಡ್ತೀನಿ, ಇಲ್ಲಿ ಬ್ರಾಕೆಟ್ ಅಲ್ಲಿ ವ್ಯಾಲ್ಯೂಸ್ ಇನ್ ಕ್ರೋರ್ಸ್ ಅಂತ ಕೊಟ್ಬಿಡ್ತೀನಿ. ಸೊ ಅಷ್ಟು ಸೇಲ್ಸ್ ಆಗಿದೆ ಅಂತ. ಸೊ ಇಲ್ಲಿ ಏನ್ ಮಾಡ್ತಾ ಹೋಗೋಣ, ವ್ಯಾಲ್ಯೂಸ್ಗಳನ್ನ ಹಾಕೊಳ್ತಾ ಹೋಗೋಣ ಈಗ ಒಂದೊಂದಾಗಿ. ಓಕೆ, ಸೊ ನಿಮ್ಗೆ ಯಾರದು ಮ್ಯೂಟ್ ಮಾಡ್ಕೊಳ್ಳಿ, ಯಾರದು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಫೈನ್. ಸೊ ನಾನು ಏನ್ ಮಾಡಿದೆ, ಇಲ್ಲಿ ಸೇಲ್ಸ್ ಡಾಟಾ ಹಾಕ್ತೆ. ಸೊ ಇದನ್ನ ನಾನು ಒಂಚೂರು ಹೈಲೈಟ್ ಮಾಡ್ಕೊಳ್ತೀನಿ ಬಿಕಾಸ್ ಫಾರ್ ಮೈ ರೆಫರೆನ್ಸ್. ಅದಾದ್ಮೇಲೆ ಇದನ್ನ ಹೈಲೈಟ್ ಮಾಡ್ಕೊಳ್ತೀನಿ. ಸೊ ಇದನ್ನ ಹೈಲೈಟ್ ಮಾಡ್ಕೊಳ್ತೀನಿ, ಇದನ್ನ ಹೈಲೈಟ್ ಮಾಡ್ಕೊಳ್ತೀನಿ, ಇದನ್ನ ಹೈಲೈಟ್ ಮಾಡ್ಕೊಳ್ತೀನಿ. ಓಕೆ, ಸೊ ನನಗೆ ಇದರಲ್ಲಿ ಇಷ್ಟು ಜನ ಇದ್ದಾರೆ. ಸೊ ಈಗ ನಾನು ಏನು ಮಾಡ್ಬೇಕೀಗ, ವ್ಯಾಲ್ಯೂಸ್ಗಳನ್ನ ಹಾಕೊಳ್ತಾ ಹೋಗ್ತೀನಿ. ಸೊ ಸುಮ್ಮನೆ ಜನರಲ್ ಆಗಿ ಎಷ್ಟೆಷ್ಟು ಬೇಕೋ ಸುಮ್ಮನೆ ವ್ಯಾಲ್ಯೂಸ್ಗಳು ಹಾಕೊಂಡು ಹೋಗೋಣ. 45, 56, 34, 45, 56, 45, 38, 78, 45, 58, 67, 89. ಇಲ್ಲಿ ಬರಲ್ಲ ಬಿಕಾಸ್ ಟೋಟಲ್ ಸೇಲ್ಸ್ ಅನ್ನ ನೀವು ಮೂರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಏನು ಮಾಡ್ತೀನಿ, 34, 45, 23, 76, 56,
56, 39, 78, 67, 89, 90, 92, 49. ಸೊ ಹಾಗೆ ಇಲ್ಲೂ ಏನು ಮಾಡ್ತೀನಿ, ನಾನು ವ್ಯಾಲ್ಯೂಸ್ಗಳನ್ನ ಹಾಕೊಳ್ತಾ ಹೋಗ್ತೀನಿ. ಸೊ ಜಸ್ಟ್ ಸುಮ್ಮನೆ ಫಾರ್ ಯುವರ್ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಏನು ಮಾಡ್ತೀನಿ, ನಾನಿಲ್ಲಿ ಸುಮ್ಮನೆ ಒಂದು ಡಮ್ಮಿ ನಂಬರ್ಸ್ಗಳನ್ನ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲೂ ಹಾಕ್ತೀನಿ. ಸೊ 12, 23, 34, 45, 56, 67. So 1, 1, 2, 2, 3, 3, 4, 4, 5, 5, 6, 6, 7, 7, 8, 8, 9, 9, 1, 1, 8, 8, 7, 7, 56, 45, 54, 29, 80, 43, 76, 24, 45, 90, 91, 95, 97, 45, 56, 57, sorry, 54, okay. 78. Okay. ಓಕೆ ಫೈನ್. ನಾವು ಸೊ ಈ ಥರ ನಾನು ಏನು ಮಾಡಿದೆ ಇವಾಗ, ಸೊ ವ್ಯಾಲ್ಯೂಸ್ಗಳನ್ನ ಎಂಟ್ರಿ ಮಾಡಿಕೊಂಡೆ. ಇವಾಗ ನನಗೆ ಏನಾಗಬೇಕು ಅಂದರೆ ಪ್ರವೀಣ್ದು ಜಾನು ಫೆಬ್ ಮಾರ್ಚ್ ಮಂತಲ್ಲಿ ಸೊ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂತ ಬೇಕು. ಐ ಥಿಂಕ್ ನಿಮ್ಗೆಲ್ಲರಿಗೂ ಫಾರ್ಮುಲಾಸ್ಗಳೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ನಾನು ಏನು ಮಾಡ್ತೀನಿ, ಸೊ ಈಸ್ ಈಕ್ವಲ್ ಟು ಸಮ್ ಅಂತ ಕೊಡ್ತೀನಿ, ವ್ಯಾಲ್ಯೂಸ್ ಬರುತ್ತೆ. ಸೊ ನಾನು ಏನು ಮಾಡ್ತೀನಿ, ಇದನ್ನು ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ. ಸೊ ಎಲ್ಲ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಹಾಗೆ ನಾನು ಇಲ್ಲಿಗೂ ಹೋಗ್ತೀನಿ. ಸೊ ಸೇಮ್ ಟೈಪ್ ಆಫ್ ಫಾರ್ಮುಲಾ ಇಲ್ಲಿಗೂ ಅಪ್ಲೈ ಮಾಡ್ತೀನಿ. ಸೊ ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ, ವ್ಯಾಲ್ಯೂಸ್ ಸಿಗುತ್ತೆ. ಸೊ ಮತ್ತೆ ಇಲ್ಲಿ ಯಾವುದೋ ಒಂದು ಫಾರ್ಮುಲಾ ತಗೊಳ್ತೀನಿ, ಇಲ್ಲಿಗೆ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿ, ಮತ್ತೆ ಇಲ್ಲಿ ಯಾವುದೋ ಒಂದು ಫಾರ್ಮುಲಾ ತಗೊಳ್ಳಿ, ಕಾಪಿ ಪೇಸ್ಟ್ ಮಾಡಿ, ಜಸ್ಟ್ ಡ್ರ್ಯಾಗ್ ಮಾಡಿ. ಓಕೆ ಫೈನ್. ಸೊ ನನಗೆ ಈ ಇದ್ರದ್ದು ವ್ಯಾಲ್ಯೂಸ್ಗಳೆಲ್ಲ ಸಿಕ್ತು ಇವಾಗ. ಸೊ ಬೋಲ್ಡ್ ಮಾಡ್ಕೊಳ್ತೀನಿ, ಬಿಕಾಸ್ ಟು ಮೇಕ್ ಶೂರ್ ದ ವ್ಯಾಲ್ಯೂಸ್ ಆರ್ ಫ್ರಮ್ ಜಾನ್, ಫೆಬ್ ಅಂಡ್ ದೆನ್ ಮಾರ್ಚ್. ಸೊ ಹಾಗೆ ಏನು ಮಾಡ್ತೀನಿ, ನಾನಿಲ್ಲಿ ಇದ್ರದ್ದು ಅಷ್ಟೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. ಸೊ ಈಸ್ ಈಕ್ವಲ್ ಟು ಸಮ್ ಆಫ್, ಓಪನ್ ದ ಬ್ರ್ಯಾಕೆಟ್. ಸೊ ಏಪ್ರಿಲ್, ಮೇ, ಜೂನ್ ಸೆಲೆಕ್ಟ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಏನೋ ತಪ್ಪಾಗಿದೆ, ಬ್ರ್ಯಾಕೆಟ್ ಕೊಡೋದ್ರ ಬದಲು ಸ್ಟಾರ್ ಕೊಟ್ಟಿದ್ದೀನಿ. ಓಕೆ, ನಾವು ಎಂಟರ್ ಇಟ್. ನಾವು ಜಸ್ಟ್ ಡ್ರ್ಯಾಗ್ ಮಾಡಿ, ಸೊ ಇದ್ರ ಜಸ್ಟ್ ಕಾಪಿ ಇಟ್ ಮಾಡಿ, ಪೇಸ್ಟ್ ಮಾಡಿ, ಆಟೋಮೆಟಿಕ್ ಆಗಿ ಫಾರ್ಮುಲಾ ಇಲ್ಲಿಗೂ ಅಪ್ಲೈ ಆಗುತ್ತೆ. ಹೆಂಗೆ ಹೇಳಿ? ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಕಾಪಿ ಮಾಡ್ತೀನಿ, ಈ ಸೆಲ್ ಹತ್ರ ಪೇಸ್ಟ್ ಮಾಡ್ತೀನಿ, ಜಸ್ಟ್ ಡ್ರ್ಯಾಗ್ ಮಾಡಿ. ಬಟ್ ಮೇಕ್ ಶೂರ್ ದಟ್ ನೀವು ಈ ತರ ಕಾಪಿ ಪೇಸ್ಟ್ ಮಾಡಬೇಕಾದಾಗ ನೀವು ಯಾವ ಒಂದು ರೇಂಜ್ ತಗೊಂಡಿದ್ರೋ ಅದೇ ರೇಂಜೇ ಇರಬೇಕು. ಈಗ ಇಲ್ಲಿ ಏಪ್ರಿಲ್, ಮೇ, ಜೂನ್ ತಗೊಂಡಿದ್ದೀರಾ, ಇಲ್ಲೇನಾದ್ರೂ ನೀವು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತಂದ್ರೆ ಈ ಫಾರ್ಮುಲಾ ಅಪ್ಲೈ ಆಗಲ್ಲ. ಯಾಕಂದ್ರೆ ಈ ಫಾರ್ಮುಲಾ ಬಂದು ಬರೀ ಈ 3 ಸೆಲ್ಸ್ಗಳು ಮಾತ್ರ ಏನ್ ಮಾಡುತ್ತೆ, ಸೊ ತಗೊಳತ್ತೆ ಅಂತ. ಸೊ ಈ ತರ ಏನ್ ಮಾಡ್ತೀನಿ ನಾನು ಇವಾಗ, ಸೊ ವ್ಯಾಲ್ಯೂಸ್ಗಳನ್ನ ಏನ್ ಮಾಡಿದೆ, ಸೊ ತಗೊಂಡೆ. ಸೊ ನನ್ಗೆ ಇವಾಗ ಏನ್ ಗೊತ್ತಾಯ್ತು, ಜಾನ್, ಫೆಬ್, ಮಾರ್ಚ್ ಅಲ್ಲಿ ಪ್ರವೀಣ್ದು ಎಷ್ಟು ಅಂತ ಗೊತ್ತಾಯ್ತು. ಏಪ್ರಿಲ್, ಮೇ, ಜೂನ್ ಅಲ್ಲಿ ಪ್ರವೀಣ್ದು ಎಷ್ಟು ಸೇಲ್ಸ್ ಆಗಿದೆ ಗೊತ್ತಾಯ್ತು ನನಗೆ. ಈಗ ನನಗೆ ಬೇಕಾಗಿರೋದು ಜಾನ್ ಮಂತ್ ಅಲ್ಲಿ ಟೋಟಲ್ ಸೇಲ್ಸ್ ನಾರ್ತ್ ಎಷ್ಟು ಬಂದಿದೆ ಅಂತ ಬೇಕು ನನಗೆ. ಸೊ ಏನ್ ಮಾಡ್ತೀನಿ, ಸೊ ಈಸ್ ಈಕ್ವಲ್ ಟು ಸಮ್ ಆಫ್, ಎಲ್ಲರನ್ನು ಸೆಲೆಕ್ಟ್ ಮಾಡಿ ಕ್ಲೋಸ್ ಮಾಡ್ತೀನಿ ಇವಾಗ. ಸೊ ಕ್ಲೋಸ್ ಮಾಡಿದ್ಮೇಲೆ ಏನ್ ಮಾಡ್ತೀನಿ, ಜಸ್ಟ್ ಐ ವಿಲ್ ಡ್ರ್ಯಾಗ್ ಇಟ್ ಹಿಯರ್, ಸಿಂಪಲ್ ಲೈಕ್ ದಟ್ ಡ್ರ್ಯಾಗ್ ಮಾಡ್ತೀನಿ. ಸೊ ನನಗೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೊ ವ್ಯಾಲ್ಯೂಸ್ಗಳು ಸಿಕ್ಬಿಡುತ್ತೆ. ಸೊ ದ ಸೇಮ್ ಥಿಂಗ್ ಐ ವಿಲ್ ಡೂ ಇಟ್ ಫಾರ್ ಹಿಯರ್ ಆಲ್ಸೋ. ಏನ್ ಮಾಡ್ತೀನಿ, ಈಸ್ ಈಕ್ವಲ್ ಟು ಸಮ್ ಆಫ್, ನಾನು ತೋರಿಸ್ತಿರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? ಸೊ ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ, ಐ ಗಾಟ್ ದ ವ್ಯಾಲ್ಯೂಸ್.
So same thing, I will do it here. So sum of close the bracket, enter it. So drag ಮಾಡಿ black plus symbol ಇಟ್ಕೊಂಡು so drag ಆಗುತ್ತೆ. Now same thing, use it here. So select ಮಾಡಿ enter ಕೊಡಿ. So values ಬರುತ್ತೆ. So total sales ಎಷ್ಟು ಗೊತ್ತಾಗುತ್ತೆ. Now ಅಲ್ಲಿಗೆ ಸೊ ನನ್ನ ವ್ಯಾಲ್ಯೂಸ್ಗಳು ಎಲ್ಲಾನು ಏನ್ ಮಾಡಿದೆ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ನಾನು. ಸೊ ನನ್ನ ಟೋಟಲ್ ಸೇಲ್ಸು ನಾರ್ತು ಎಷ್ಟು ಅಂತ ಗೊತ್ತಾಯ್ತು, ಟೋಟಲ್ ಸೇಲ್ಸು ಈಸ್ಟ್ದು ಎಷ್ಟು ಅಂತ ಗೊತ್ತಾಯ್ತು ನನಗೆ. ಅದಾದ್ಮೇಲೆ ಟೋಟಲ್ ಸೇಲ್ಸು ಸೌತ್ ಎಷ್ಟು ಅಂತ ಗೊತ್ತಾಯ್ತು ನನಗೆ. ಅದಾದ್ಮೇಲೆ ಟೋಟಲ್ ಸೇಲ್ಸು ವೆಸ್ಟ್ದು ಏನು ಅಂತ ಗೊತ್ತಾಯ್ತು ನನಗೆ. ಈ ತರ ಏನು ಯೂಶುವಲಿ ಏನಾಗುತ್ತೆ, ಒಂದು ಆರ್ಗನೈಸೇಷನ್ ಅಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಇದ್ರೆ ಈ ತರ ಎಲ್ಲರಿಗೂ ಸೇಲ್ಸ್ ಮೆನ್ಗಳಿಗೆಲ್ಲ ಕೊಟ್ಬಿಟ್ಟು ನೋಡಪ್ಪ ನೀನು ಇಂತಿದ್ದ ರೀಜನಲ್ ರಿಕವರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಎಷ್ಟು ಸೇಲ್ಸ್ ಮಾಡ್ತೀಯ ಅದು ನಿಮಗ್ ಬಿಟ್ಟಿದ್ದು. ಸೇ ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ನೇಮ್ ಪ್ರವೀಣ್ ಅನ್ನೋನು ನಾರ್ತ್ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಮ್ಯಾನೇಜರ್ ಆಗಿರ್ತಾನೆ. ರಾಕೇಶ್, ಸೊ ರಾಕೇಶ್ ಅನ್ನೋನು ಅಷ್ಟೇ ಯಾವುದೋ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಮ್ಯಾನೇಜರ್ ಆಗಿರ್ತಾನೆ. ಈ ತರ ಒಬ್ಬೊಬ್ಬರಿಗೂ ಏನ್ ಮಾಡ್ತಾರೆ, ಸೊ ಒಂದೊಂದು ಪರ್ಟಿಕ್ಯುಲರ್ ರೀಜನ್ ಕೊಟ್ಬಿಟ್ಟು ಅಲ್ಲಿ ಸೇಲ್ಸ್ ಮಾಡಿ ಅಂತ ಹೇಳ್ತಾರೆ. ಆ ಸೇಲ್ಸ್ ಡಾಟಾನ ಏನ್ ಮಾಡಿದ್ದಾರೆ, ಸೊ ಈ ತರ ನೀಟಾಗಿ ಏನ್ ಮಾಡಿದ್ದಾರೆ ಕೊಟ್ಕೊಂಡಿದ್ದಾರೆ. ಈ ತರ ಕೊಟ್ಟ ಮೇಲೆ ಈಗ ನಾನು ಮಾತಾಡ್ತಿರೋದು ಗ್ರೂಪಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಗ್ರೂಪಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ, ಸೊ ಗ್ರೂಪಿಂಗ್ ನೆಸೆಸಿಟಿ ಏನು, ಗ್ರೂಪಿಂಗ್ ಅನ್ನೋದು ಯಾವಾಗ ಬೇಕಾಗತ್ತೆ. ನಾವು ಇದೆಲ್ಲವೂ ಏನಾಯ್ತು, ಇಂಡಿವಿಜುವಲ್ ಇನ್ಫಾರ್ಮೇಶನ್. ಇಂಡಿವಿಜುವಲ್ ಇನ್ಫಾರ್ಮೇಶನ್ ಅಂತ ಅಂದ್ರೆ ಅರ್ಥ ಏನು, ಸೊ ಒಂದೊಂದು ಪರ್ಟಿಕ್ಯುಲರ್ ವ್ಯಕ್ತಿದು ಪ್ಯೂರ್ ಡೀಟೈಲ್ಡ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಬಟ್ ನನಗೆ ಯಾರೋ ನಾನು ಸಿಇಒಗೋ CFOಗೋ ಜನರಲ್ ಮ್ಯಾನೇಜರ್ಗೋ ನಾನು ಏನ್ ಮಾಡ್ಬೇಕು, ಈ ಡಾಟಾನ ತೋರಿಸ್ಬೇಕು ನಾನು. ಸೊ ಈ ತರ ತೋರಿಸೋ ಟೈಮಲ್ಲಿ ನನಗೆ ಇಷ್ಟೊಂದು ಡೀಟೇಲ್ಡ್ ಅವಶ್ಯಕತೆ ಇರಲ್ಲ. ಅವ್ನು ಏನ್ ಮಾಡ್ತಾನೆ, ನೋಡಪ್ಪ ನನಗೆ ಈ ತರ ಇಂಡಿವಿಜುವಲ್ ವ್ಯಕ್ತಿಗಳ್ದೆಲ್ಲ ಬೇಡ ಸೇಲ್ಸ್, ನನಗೆ ಬೇಕಾಗಿರೋದು ಇಷ್ಟೇ. Q1 ಅಲ್ಲಿ ನಾರ್ತ್ ಅಲ್ಲಿ ಎಷ್ಟು ಸೇಲ್ ಆಗಿದೆ, ಸೌತ್ ಅಲ್ಲಿ ಎಷ್ಟು ಸೇಲ್ ಆಗಿದೆ, ಈಸ್ಟ್ ಅಲ್ಲಿ ಎಷ್ಟು ಸೇಲ್ ಆಗಿದೆ, ವೆಸ್ಟ್ ಅಲ್ಲಿ ಏನ್ ಸೇಲ್ ಆಗಿದೆ, Q2 ಅಲ್ಲಿ ಎಷ್ಟು ನಾರ್ತ್ ಸೇಲ್ ಆಗಿದೆ, ಎಷ್ಟು ಈಸ್ಟ್ ಸೇಲ್ ಆಗಿದೆ, ಎಷ್ಟು ಸೌತ್ ಸೇಲ್ ಆಗಿದೆ, ಎಷ್ಟು ವೆಸ್ಟ್ ಸೇಲ್ ಆಗಿದೆ ಅನ್ನೋದು ನನಗೆ ಬೇಕು ಇನ್ಫಾರ್ಮೇಶನ್. ಅಷ್ಟೇ ಕೇಳೋದು ಅವನು. ಈ ತರ ಟೈಮಲ್ಲಿ ನಾನು ಇದನ್ನೆಲ್ಲನೂ ಮತ್ತಿನ್ನೊಂದ್ ಕಡೆ ಕಾಪಿ ಪೇಸ್ಟ್ ಮಾಡ್ಕೊಂಡು ಎಲ್ಲಾನು ಡಿಲೀಟ್ ಮಾಡಿ ಟೋಟಲ್ ಸೇಲ್ಸ್ ಮಾತ್ರ ತಗೊಳ್ಳೋದಕ್ಕಾಗಲ್ಲ ನಾನು. ಸೊ ಇಂಥ ಟೈಮಲ್ಲಿ ಏನ್ ಮಾಡ್ತಾರೆ, ಈ ಗ್ರೂಪಿಂಗ್ ಅನ್ನೋ ಒಂದು ಆಸ್ಪೆಕ್ಟ್ ವರ್ಕ್ಔಟ್ ಆಗುತ್ತೆ. ಸರ್ ಹಾಗಾದ್ರೆ ಈ ಗ್ರೂಪಿಂಗ್ ಅನ್ನೋ ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗುತ್ತೆ, ಐ ವಿಲ್ ಶೋ ಯು ನೌ. ಈಗ ಅವ್ನು ಕೇಳಿದ್ ಏನಪ್ಪ, ಟೋಟಲ್ ಸೇಲ್ಸ್ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಇಂಡಿವಿಜುವಲ್ ಎಂಪ್ಲಾಯೀಸ್ ಬೇಡ ಅಂತ ಹೇಳ್ದ. ಎಸ್ ಆರ್ ನೋ? ನಾ ಇಲ್ಲೇನ್ ಮಾಡ್ತೀನಿ ನೋಡಿ, ನಾನು ಜಾನು ಫೆಬ್ ಮಾರ್ಚ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಡಾಟಾ ಹೋಗ್ಬಿಟ್ಟು ಚೆಕ್ ಮಾಡಿ, ಇಲ್ಲೆಲ್ಲೋ ಒಂದ್ ಕಡೆ ಗ್ರೂಪ್ ಅಂತ ಇರುತ್ತೆ ನೋಡಿ. ಇಲ್ಲಿದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ನಿಮ್ಗೆ ರೈಟ್ ಕಾರ್ನರ್ ಟಾಪ್ ಅಲ್ಲಿ ಗ್ರೂಪ್ ಅಂತ ಕಾಣಿಸ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಿದೆ. ಮಾತಾಡಿ, ಯಾಕೆ ಮಾತಾಡಲ್ಲ ನೀವು? ನಾನು ಇಲ್ಲಿ ಏನ್ ಮಾಡಿದೆ, EFG 3 ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಏನ್ ಮಾಡಿದೆ, ಗ್ರೂಪ್ ಹೋದೆ. ಗ್ರೂಪ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಯ್ತು ನೋಡಿ, ಈ 3 ಕಾಲಮ್ಸ್ ಏನಾಯ್ತು, ಒಂದು ಪರ್ಟಿಕ್ಯುಲರ್ ಗ್ರೂಪ್ ತರ ಸೆಲೆಕ್ಟ್ ಆಯ್ತು. ಇಲ್ಲೊಂದು ಮೈನಸ್ ಸಿಂಬಲ್ ಕಾಣಿಸ್ತಾ ಇದೆ, ಇದನ್ನ ಕ್ಲಿಕ್ ಮಾಡ್ತೀನಿ, ನನಗೇನಾಯ್ತು, ಹೈಡ್ ಆಯ್ತು. ನನಗೆ ಇವಾಗ ಏಪ್ರಿಲ್ ಮೇ ಜೂನು ಬೇಡ, ನಾನು ಅದನ್ನು ಏನ್ ಮಾಡ್ತೀನಿ, ಗ್ರೂಪ್ ಅಂತ ಕೊಡ್ತೀನಿ. ಗ್ರೂಪ್ ಅಂತ ಕೊಟ್ಮೇಲೆ ಇಲ್ಲೊಂದು ಸಿಂಬಲ್ ಬರುತ್ತೆ, ಮೈನಸ್ ಸಿಂಬಲ್ ಕೊಡ್ತೀನಿ, ಅದು ಏನಾಯ್ತು. ಸೊ ಅಲ್ಲಿಗೆ ಏನಾಯ್ತು, ನನಗೆ ಏಪ್ರಿಲ್ ಜಾನು ಫೆಬ್ ಮಾರ್ಚ್ ಏಪ್ರಿಲ್ ಮೇ ಜೂನು 6 ತಿಂಗಳದ್ದು ನನಗೆ ಏನಾಯ್ತು, ಹೈಡ್ ಆಯ್ತು. ಅದೇ ರೀತಿ ನನಗೆ ಇವಾಗ ಏನ್ ಮಾಡ್ಬೇಕು, ನನಗೆ ಈ ಇಂಡಿವಿಜುವಲ್ ನೇಮ್ಸ್ಗಳು ಬೇಡ, ನನಗೆ ನಾನೇನ್ ಮಾಡ್ತೀನಿ, ಅವನ್ನ ಹೈಡ್ ಮಾಡ್ತೀನಿ. ಗೊತ್ತಾಗ್ತಿದ್ಯಾ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ? ಎಸ್ ಆರ್ ನೋ? ಓಕೆ. ಸೊ ಅಲ್ಲಿ ಗ್ರೂಪ್ ಅಂತ ಕ್ಲಿಕ್ ಮಾಡ್ತೀನಿ, ಓಕೆ ಕೊಡ್ತೀನಿ, ಆಯ್ತು. ನೆಕ್ಸ್ಟ್ ಹಾಗೆ ನಾನು ಏನ್ ಮಾಡ್ತೀನಿ, ಇನ್ ಮಿಕ್ಕಿರೋ 4 ಜನದ್ದು ಏನ್ ಮಾಡ್ತೀನಿ, ಅಲ್ಲಿ ಗ್ರೂಪ್ ಅಂತ ಕೊಡ್ತೀನಿ. ಈ ಕಾರ್ನರ್ ಅಲ್ಲಿ ನಿಮ್ಗೊಂದು ಲೈನ್ ಹಾಕಿ ಪ್ಲಸ್ ಮೈನಸ್ ಸಿಂಬಲ್ ಇದೆಯಲ್ಲ, ಅಲ್ಲಿ ಮೈನಸ್ ಸಿಂಬಲ್ ನ ಕ್ಲಿಕ್ ಮಾಡ್ತೀನಿ. ಹಾಗೆ ಇನ್ನೊಂದು 4 ಸೆಲೆಕ್ಟ್ ಮಾಡ್ತೀನಿ, ಗ್ರೂಪ್ ಅಂತ ಕೊಡ್ತೀನಿ. ಇಲ್ಲೊಂದು ಫ್ಲವರ್ ಬ್ರಾಕೆಟ್ ತರ ಓಪನ್ ಆಗುತ್ತೆ, ಸೊ ಮೈನಸ್ ಕೊಡ್ತೀನಿ. ಸೊ ನಾನು ಏನ್ ಮಾಡ್ತೀನಿ, ಇವಾಗ ಎಲ್ಲಾನು ಏನ್ ಮಾಡಿದೆ, ಹೈಡ್ ಮಾಡಿದೆ. ನಾವು ಹೈಡ್ ಮಾಡಿದ್ಕೆ ಈಗ ನನಗೆ ಕೊಡ್ತಿರೋಂಥ ಇನ್ಫಾರ್ಮೇಶನ್ ಏನೋ ಸಿಂಪಲ್. ಸೊ ಇದನ್ನು ಹೈಡ್ ಮಾಡ್ಬಿಡ್ತೀನಿ ನಾನು. ಸೊ ನನಗ್ ಬೇಕಾಗಿರೋ, ಅವ್ನು ಕೇಳಿದ್ ಏನಪ್ಪಾ,
ನೋಡಪ್ಪ, ನನಗೆ ಬೇಕಾಗಿರೋದು Q1 Q2 ಅಲ್ಲಿ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಕೊಡು ಅಂತ. ಸೊ ತಲೆನೇ ಕೆಡ್ಸ್ಕೊಳ್ಳಲ್ಲ, ಇಷ್ಟು ಮಾತ್ರ ಇನ್ಫಾರ್ಮೇಶನ್ ಕೊಡ್ತೀನಿ. ಏನಂತ ನೋಡಪ್ಪ, ಸೇಲ್ಸ್ ನಾರ್ತ್ ಅಲ್ಲಿ Q1 ಅಲ್ಲಿ 656 ಕೋಟಿ ಸೇಲ್ಸ್ ಆಗಿದೆ, Q2 ಅಲ್ಲಿ 749 ಕೋಟಿ ಸೇಲ್ಸ್ ಆಗಿದೆ, ಈಸ್ಟ್ ಅಲ್ಲಿ ಬಂದು 517 ಕೋಟಿ ಸೇಲ್ಸ್ ಆಗಿದೆ, 716 ಕೋಟಿ ಸೇಲ್ಸ್ ಆಗಿದೆ, ಸೌತ್ ಅಲ್ಲಿ 536 ಕೋಟಿ ಸೇಲ್ಸ್ ಆಗಿದೆ, 900 ಕೋಟಿ Q2 ಅಲ್ಲಿ ಸೇಲ್ಸ್ ಆಗಿದೆ. ಹಾಗೆ ವೆಸ್ಟ್ ರೀಜನ್ ಅಲ್ಲಿ 625 ಕೋಟಿ Q1 ಅಲ್ಲಿ ಸೇಲ್ಸ್ ಆಗಿದೆ, 640 ಕೋಟಿ Q2 ಅಲ್ಲಿ ಸೇಲ್ಸ್ ಆಗಿದೆ. ಮುಗೀತು. ಇದು ಯಾರಿಗೆ? ಹೈಯರ್ ಅಥಾರಿಟೀಸ್ಗಳಿಗೆ ನೀವು ಇನ್ಫಾರ್ಮೇಶನ್ ಕೊಡಬೇಕಾದಾಗ. ನಾನು ಇಲ್ಲಿ ನಿಮ್ಗೆ ಬರೀ ಒಂದು 16 ಜನ 16 ಜನ ಎಂಪ್ಲಾಯೀಸ್ಗಳು ಮಾತ್ರ ಕೊಟ್ಟೆ, ಬರೀ 6 ತಿಂಗಳದ್ ಮಾತ್ರ ಕೊಟ್ಟೆ. ಒಂದು ಕಂಪ್ನಿ ಅಂತ ಅಂದ್ರೆ ಲಕ್ಷಾನುಗಟ್ಲೆ ಎಂಪ್ಲಾಯೀಸ್ಗಳು ಇರ್ತಾರೆ, ಸಾವಿರಾರು ಗಟ್ಲೆ ಎಂಪ್ಲಾಯೀಸ್ಗಳು ಇರ್ತಾರೆ. ಇಂಥ ಸಮಯದಲ್ಲಿ ನಿಮ್ಗೆ ಸೊ ಈ ತರ ಒಂದು ಪ್ರಾಬ್ಲಮ್ಗಳು ಇದ್ದಾಗ ಅಥವಾ ಈ ತರ ತುಂಬಾ ಹ್ಯೂಜ್ ಕ್ರೌಡ್ ಇದ್ದಾಗ ಈ ಒಂದು ಗ್ರೂಪಿಂಗ್ ಆಸ್ಪೆಕ್ಟ್ ಏನಾಗುತ್ತೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಹೋಪ್ ದಿಸ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಲ್ಲ ನಿಮ್ಗೆ ಈ ಗ್ರೂಪಿಂಗ್ ಮಾಡೋದು ಅನ್ಗ್ರೂಪಿಂಗ್ ಮಾಡೋದು? ಗ್ರೂಪಿಂಗ್ ಕಾನ್ಸೆಪ್ಟ್ ಹೇಳ್ಕೊಟ್ಟೆ. ಈಗ ನಾನು ಅನ್ಗ್ರೂಪ್ ಮಾಡಬೇಕು, ಏನಿಲ್ಲ, ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಿಮ್ಗೆ ಪ್ಲಸ್ ಪ್ಲಸ್ ಸಿಂಬಲ್ಗಳು ಕಾಣಿಸ್ತಾ ಇದೆಯಪ್ಪ, ಇಲ್ಲಿ ಕಡೆ 4 ಈ ಕಡೆ 2. ಏನಿಲ್ಲ, ಜಸ್ಟ್ ನಾನು ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ನನಗೆ ಪೂರಾ ಡೀಟೇಲ್ಡ್ ಆಗಿ ಏನಾಗುತ್ತೆ ಅದ್ರ ಅನಾಲಿಸಿಸ್ ತೋರಿಸ್ಬಿಡುತ್ತೆ. ನನಗೆ ಮುಗೀತು, ಕ್ಲಿಯರ್ ಆಗಿ ತೋರಿಸ್ತಾ. ಈಗ ನನಗೆ ಅನ್ಗ್ರೂಪ್ ಮಾಡಬೇಕು, ಸರ್ ಇವೆಲ್ಲ ಗ್ರೂಪಿಂಗ್ ಎಲ್ಲ ತೆಗ್ದ್ಬಿಡಿ ಸರ್ ಬೇಡ ಅಂತ ಅಂದ್ರೆ, ಎಲ್ಲೆಲ್ಲಿ ಗ್ರೂಪ್ ಮಾಡಿದ್ರೆ ಅದನ್ನ ಏನ್ ಮಾಡಿ ಸೆಲೆಕ್ಟ್ ಮಾಡಿ. ಸೊ ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೊ ಅನ್ಗ್ರೂಪ್ ಆಗುತ್ತೆ. ಏನೇನ್ ರೀಜನ್ ಎಲ್ಲೆಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಷ್ಟನ್ನೇ ಸೆಲೆಕ್ಟ್ ಮಾಡ್ಕೊಂಡು ಅನ್ಗ್ರೂಪ್ ಕ್ಲಿಕ್ ಮಾಡಿದ್ರೆ ಆಯ್ತು. ಆಟೋಮೆಟಿಕ್ ಆಗಿ ಏನಾಗುತ್ತೆ, ಆ ಏನೇನು ರೋಸ್ ಅಥವಾ ಕಾಲಮ್ಸ್ ಸೆಲೆಕ್ಟ್ ಆಗಿತ್ತಲ್ಲ, ಆ ರೋಸ್ ಕಾಲಮ್ ಸೆಲೆಕ್ಟ್ ಆಗಿರೋದು ಎಲ್ಲವೂ ಏನಾಗುತ್ತೆ, ಸೊ ಅನ್ಗ್ರೂಪಿಂಗ್ ಆಗೋಗುತ್ತೆ. ಸೊ ಈ ತರ ನೀವ್ ಏನ್ ಮಾಡ್ಬೇಕಾಗುತ್ತೆ, ಈ ಗ್ರೂಪಿಂಗು ಅನ್ಗ್ರೂಪಿಂಗ್ ಮಾಡ್ತಾ ಹೋಗ್ತೀರಾ. ಗ್ರೂಪಿಂಗು ಅನ್ಗ್ರೂಪಿಂಗ್ ಮಾಡುವಂತ ಉದ್ದೇಶ ಏನು? ಸೊ ಕೆಲವೊಂದ್ಸಲಿ ಹ್ಯೂಜ್ ಡಾಟಾ ಇದ್ದಾಗ ಸೊ ನಿಮ್ಗೆ ಆ ಡಾಟಾಸ್ ನ ನೀವು ಸಾಧ್ಯವಾದಷ್ಟು ಕಡಿಮೆ ತೋರಿಸ್ಕೊಳ್ಬೇಕು, ಅಥವಾ ನೀವು ತುಂಬಾ ಮಿನಿಮೈಸ್ ಅಲ್ಲಿ ಸಿಂಪಲ್ ಆಗಿ ನಾನು ಏನ್ ಮಾಡ್ಬೇಕು, ಡಾಟಾಸ್ ತೋರಿಸ್ಬೇಕು ಅಂತ ಅಂದಾಗ ಸೊ ನಾನು ಏನ್ ಮಾಡ್ಬೇಕಾಗತ್ತೆ, ಸೊ ಈ ಒಂದು ಗ್ರೂಪಿಂಗ್ ಆಸ್ಪೆಕ್ಟ್ ನ ಇಟ್ಕೊಂಡು ಏನ್ ಮಾಡ್ತೀರಾ, ಯೂಸ್ ಮಾಡ್ತೀರಾ. ಸರ್ ಇದನ್ನ ಎಲ್ಲಾ ಟೈಮಲ್ಲೂ ಯೂಸ್ ಮಾಡ್ಕೊಳಕ್ ಆಗತ್ತಾ? ಇಲ್ಲ. ಸೊ ಈ ಒಂದು ಗ್ರೂಪಿಂಗ್ ಆಸ್ಪೆಕ್ಟ್ ಬಂದು ನಿಮ್ಗೆ ಲೈಕ್ ಕೆಲವೊಂದು ಈ ತರ ಸಿಚುವೇಶನ್ಸ್ ಗಳಲ್ಲಿ ಇದ್ದಾಗ, ಈಗ ನೋಡಿ ಇಲ್ಲಿ Q1 Q2 ಇಲ್ಲಿ ನಾರ್ತ್ ಅಲ್ಲಿ 4 ಜನ, ಈಸ್ಟ್ ಅಲ್ಲಿ 4 ಜನ, ಸೌತ್ ಅಲ್ಲಿ 4 ಜನ, ವೆಸ್ಟ್ ಅಲ್ಲಿ 4 ಜನ, ಈ ತರ ಇದ್ದಾಗ ಏನ್ ಮಾಡ್ಬೋದು, ನೀವು ಈ ತರ ಗ್ರೂಪಿಂಗ್ ಆಸ್ಪೆಕ್ಟ್ ನ ಯೂಸ್ ಮಾಡ್ಬೋದು. ಅಥವಾ ಬರೀ ಒಂದು 100 ಜನ ಸ್ಟೂಡೆಂಟ್ಸ್ ಹೆಸರು ಬರೆದ್ಬಿಟ್ಟು ನನಗೆ ಬರೀ ಒಬ್ರು ಇಬ್ರದ್ ಮಾತ್ರ ಗ್ರೂಪಿಂಗ್ ಮಾಡಿ ಅಂತ ಅಂದ್ರೆ ಆಗಲ್ಲ. ಅವಾಗ ನೀವೇನ್ ಯೂಸ್ ಮಾಡ್ಬೇಕಾಗತ್ತೆ, ಫಿಲ್ಟರ್ ಆಪ್ಷನ್ ನ ಯೂಸ್ ಮಾಡ್ಬೇಕಾಗತ್ತೆ. ಇಂಥ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತೀರಾ ನೀವು, ಈ ಗ್ರೂಪಿಂಗ್ ಮತ್ತೆ ಅನ್ಗ್ರೂಪಿಂಗ್ ಅನ್ನೋ ಆಸ್ಪೆಕ್ಟ್ ನ ಯೂಸ್ ಮಾಡ್ತೀರಾ. ಇಸ್ ದಟ್ ಕ್ಲಿಯರ್? ಓಕೆ. ಸೊ ಇಷ್ಟು ಏನು ವಿಚಾರಗಳು ನಾನು ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿದ್ದಂಥದ್ದು. ಎಲ್ಲಿ ನಿಮ್ಮ PDF ಡಾಕ್ಯುಮೆಂಟ್ ಅಲ್ಲಿ ಇಲ್ಲಿ ನಿಮ್ಗೆ ಪೈವೇಟ್ ಟೇಬಲ್ ಅಂತ ಒಂದು ಕಾನ್ಸೆಪ್ಟ್ ನ ಕೊಟ್ಟಿದ್ದಾರೆ. ನಾನು ಪೈವೇಟ್ ಟೇಬಲ್ ಬಗ್ಗೆ ನಾನು ಇವಾಗ ಮಾತಾಡಲ್ಲ. ಐ ಥಿಂಕ್ ಇನ್ನೆಲ್ಲಾದ್ರೂ ನಿಮ್ಗೆ ಸಿಲೆಬಸ್ ಅಲ್ಲಿ ಬಂದಾಗ ನಾನು ಪೈವೇಟ್ ಟೇಬಲ್ ಬಗ್ಗೆ ಮಾತಾಡ್ತೀನಿ. ಸದ್ಯಕ್ಕೆ ಪೈವೇಟ್ ಟೇಬಲ್ ನ ಅವಶ್ಯಕತೆ ಬೇಡ ಇವಾಗ. ಒಟ್ಟಿನಲ್ಲಿ ಇಷ್ಟು ಗ್ರೂಪಿಂಗ್ ಅನ್ಗ್ರೂಪಿಂಗ್ ಯಾವ ರೀತಿ ಮಾಡೋದು ಅನ್ನೋ ಒಂದು ಇನ್ಫಾರ್ಮೇಶನ್ ನೀಟಾಗಿ ತಿಳ್ಕೊಳ್ಳಿ ಸಾಕು. ಓಕೆನಾ? ಇಷ್ಟು ಬಂದು ಏನು ನಿಮ್ಮ ವಾಟ್ ಯು ಕಾಲ್ಡ್ ಮಾಡ್ಯೂಲ್ ನಂಬರ್ 2 ಅಲ್ಲಿರೋ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ನಿಮ್ಗೆ ಕಾಣ್ ಬರುವಂತಹ ಕಾನ್ಸೆಪ್ಟ್ಸ್ಗಳು. ಐ ಜಸ್ಟ್ ಗೋ ಟು ದ ಸಿಲೆಬಸ್ ಕಾಪಿ ಕಾಣಿಸ್ತಾ ಇದೆ ನಿಮ್ಗೆ? ಕಾಣಿಸ್ತಾ ಇಲ್ವಾ? Where is accounting software package? ಐ ಥಿಂಕ್ ಅಬ್ಸರ್ವ್ ಮಾಡಿ, ನಾನು ಏನಾದ್ರೂ ಕಾನ್ಸೆಪ್ಟ್ಸ್ಗಳನ್ನ ಬಿಟ್ಟಿದ್ದೀನ ಈ ಒಂದು ಮಾಡ್ಯೂಲ್ ನಂಬರ್ 2 ಅಲ್ಲಿ ಅಂತ. ಒಂದು ಇಂಟ್ರೊಡಕ್ಷನ್ ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ಕವರ್ ಮಾಡಿದ್ದೀನಿ, ಕ್ರಿಯೇಟ್ ಸ್ಪ್ರೆಡ್ಶೀಟ್ ಕವರ್ ಮಾಡಿದ್ದೀನಿ, ಅಡ್ಜಸ್ಟ್ ಕಾಲಮ್ ಬಿಡ್ತು ಕವರ್ ಮಾಡಿದ್ದೀನಿ, ಟೈಪ್ ಟೆಕ್ಸ್ಟ್ ನಂಬರ್ಸ್ ಕವರ್ ಮಾಡಿದ್ದೀನಿ, ಅಂಡು ರೀಡು ಕಂಟ್ರೋಲ್ Z ಕಂಟ್ರೋಲ್ Y ಕವರ್ ಮಾಡಿದ್ದೀನಿ, ಇನ್ಸರ್ಟ್ ರೋ ಡಿಲೀಟ್ ರೋ, ಇನ್ಸರ್ಟ್ ಕಾಲಮ್ ಡಿಲೀಟ್ ಕಾಲಮ್ ಕವರ್ ಮಾಡಿದ್ದೀನಿ, ಅಲೈನ್ಮೆಂಟ್ ಬಗ್ಗೆ ಕವರ್ ಮಾಡಿದ್ದೀನಿ, ಫಾರ್ಮೆಟ್ ಫಾಂಟ್ಸು ಫಾರ್ಮೆಟ್ ನಂಬರ್ಸ್ ಬಗ್ಗೆ ಮಾತಾಡಿದ್ದೀನಿ, ಕಟ್ಟು ಕಾಪಿ ಪೇಸ್ಟು ಮಾತಾಡಿದ್ದೀನಿ, ಪ್ರಿಂಟ್ ಸ್ಪ್ರೆಡ್ಶೀಟ್ ಬಗ್ಗೆ ಮಾತಾಡಿದ್ದೀನಿ, ಎಕ್ಸಿಟ್ ಎಕ್ಸೆಲ್ ಬಗ್ಗೆ ಮಾತಾಡಿದ್ದೀನಿ, ಎಕ್ಸೆಲ್ ಡಾಟಾ ವ್ಯಾಲಿಡೇಷನ್ ಬಗ್ಗೆ ಇವಾಗ ನನ್ನ ಕ್ಲಾಸಲ್ಲಿ ಮಾತಾಡಿದ್ದೀನಿ, ಫಿಲ್ಟರ್ಸ್ ಬಗ್ಗೆ ಮುಂಚೆನೆ ಮಾತಾಡಿದ್ದೆ, ಆಮೇಲೆ ಗ್ರೂಪಿಂಗು ಮಾತಾಡಿದ್ದೆ. ಇಂಟ್ರೊಡಕ್ಷನ್ ಟು ಫಾರ್ಮುಲಾಸ್ ಅಲ್ಲಿ ನಾನು ನಿಮಗೆ
ಈ ಏನದು ಸಮ್ಮು, ಆವರೇಜು, ಮಿನಿಮಮು, ಮ್ಯಾಕ್ಸಿಮಮು, ಈ ಒಂದು ಬೇಸಿಕ್ ಫಾರ್ಮುಲಾಸ್ಗಳ ಬಗ್ಗೆ ಮಾತಾಡಿದ್ದೆ. ಅಂಡ್ ಫಂಕ್ಷನ್ಸ್ ಇನ್ ಎಕ್ಸೆಲ್ ಅಂತ ಇದೆ. ನಾನು ಈ ಫಂಕ್ಷನ್ಸ್ ಇನ್ ಎಕ್ಸೆಲ್ ಬಗ್ಗೆ ನಾನು ಇನ್ನ ಹೇಳಿಲ್ಲ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಯೂಲ್ ನಂಬರ್ 3 ಹೋದಾಗ ಅದನ್ನ ಹೇಳ್ಬಿಟ್ಟು ಅದಾದ್ಮೇಲೆ ನಾನು ಫೈನಾನ್ಷಿಯಲ್ ಫಂಕ್ಷನ್ಗೆ ಹೋಗ್ತೀನಿ. ಅದಾದ್ಮೇಲೆ ವಿಜುವಲೈಸಿಂಗ್ ಡಾಟಾ ಯೂಸಿಂಗ್ ಚಾರ್ಟ್ಸ್ ಇನ್ ಎಕ್ಸೆಲ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಯಾವ ರೀತಿ ಟೇಬಲ್ ನ ಕ್ರಿಯೇಟ್ ಮಾಡಿಬಿಟ್ಟು ಚಾರ್ಟ್ ನ ನೀವು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಹೋಪ್ ಹಾಗಾದ್ರೆ ನಾನು ಮಾಡ್ಯೂಲ್ ನಂಬರ್ 2 ನ ಕವರ್ ಮಾಡಿದ್ದೀನಿ ಕ್ಲಿಯರ್ ಆಗಿ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? ಓಕೆ, ಇಷ್ಟು ಕಾನ್ಸೆಪ್ಟ್ಸ್ ಗಳನ್ನ ನೋಡಿ ನಿಮ್ಗೆ ಯಾವ್ದಾದ್ರು ಕಾನ್ಸೆಪ್ಟ್ ಬಗ್ಗೆ ಸರ್ ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡಿ ಇಂಥ ಕಾನ್ಸೆಪ್ಟ್ ಅನ್ನೋದಿದ್ರೆ ಹೇಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಇದ್ರಲ್ಲಿ ಎಲ್ಲವೂ ಏನು ಅಂತಂದ್ರೆ ನಿಮ್ಗೆ ಲೈಕ್ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರ್ತವೆ, 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರ್ತವೆ, 15 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರ್ತವೆ. ಬಟ್ ಏನು ಅಂತಂದ್ರೆ ನೀವು ಎಲ್ಲದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ನೀವು ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ಬಟ್ ನೀವು ಅದ್ರದ್ದು ಮೀನಿಂಗ್ಗಳು ಅರ್ಥ ಮಾಡ್ಕೊಳ್ಳಿ. ಕಟ್ ಏನಕ್ಕೆ ಯೂಸ್ ಮಾಡ್ತಾರೆ, ಕಾಪಿ ಏನಕ್ಕೆ ಯೂಸ್ ಮಾಡ್ತಾರೆ, ಇನ್ಸರ್ಟ್ ರೋ, ಡಿಲೀಟ್ ರೋ, ಮತ್ತೆ ಇದಕ್ಕೆ ಬರುವಂತ ಶಾರ್ಟ್ ಕಟ್ ಕೀಸ್ಗಳು ಏನೇನು. ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ಗಳೆಲ್ಲ ಚೆನ್ನಾಗಿ ತಲೆ ಇಟ್ಕೊಳ್ಳಿ ವೈಲ್ ರೈಟಿಂಗ್. ಆಮೇಲೆ ನೀವು ಯಾವುದೇ ಒಂದು ಕ್ವಶನ್ ಕೇಳಿದ್ರು ನೀವು ಬರಿಬೇಕಾದಾಗ ಯು ನೀಡ್ ಟು ರೈಟ್ ಇಟ್ ಇನ್ ಸ್ಟೆಪ್ ವೈಸ್ ಬರಿಬೇಕಾಗತ್ತೆ. ಸೊ ಈಗ ನಾನು ಯಾವುದೋ ಒಂದು ಡಾಟಾ ವ್ಯಾಲಿಡೇಷನ್ ಮಾಡಬೇಕು ಅಂದ್ರೆ ಅದಕ್ಕೆ ಸ್ಟೆಪ್ಸ್ ವೈಸ್ ಹಿಂಗೆ ಹೋಗ್ಬೇಕು. ಫಿಲ್ಟರ್ಸ್ ಅಂತ ಅಂದ್ರೆ ಸ್ಟೆಪ್ ವೈಸ್ ಫಿಲ್ಟರ್ ಅಲ್ಲಿ ಹಿಂಗೆ ಹೋಗ್ಬೇಕು. ಒಟ್ನಲ್ಲಿ ನೀವು ಹೆಂಗೆ ತಿಳ್ಕೊಂಡಿರ್ಬೇಕು ಅಂತ ಅಂದ್ರೆ ಈಚ್ ಅಂಡ್ ಎವ್ರಿ ಟ್ಯಾಬ್ಗಳಲ್ಲಿ ಏನೇನೋ ಫೀಚರ್ಸ್ಗಳು, ಸಬ್ ಫೀಚರ್ಸ್ಗಳು ಇರ್ತವೆ ಅಂತ ಐ ಥಿಂಕ್ ನೀವು ಲಾಸ್ಟ್ ಸೆಮಿಸ್ಟರ್ ಲಿಸ್ಟ್ ಮಾಡಿದ್ರಲ್ಲ, ಅದೇ ರೀತಿ ನೀವೇನ್ ಮಾಡ್ಬೇಕಾಗುತ್ತೆ, ಲಿಸ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಓಕೆನಾ? ಓಕೆ, ಬೇರೆ ಹೋಪ್ ನಿಮ್ಗೆ ಏನೋ ಡೌಟ್ಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಮಾಡ್ಯೂಲ್ ನಂಬರ್ 2ಗೆ ಸಂಬಂಧಪಟ್ಟಂಗೆ. ಎಸ್ ಆರ್ ನೋ? ನೋ ಡೌಟ್ ಸರ್. ಸರ್ ಸರ್, ಅಂಡೋ ಮತ್ತೆ ರೀಡೋ ಸ್ವಲ್ಪ ಡಿಫ್ರೆನ್ಸ್ ಹೇಳಿ ಸರ್. ಕಂಟ್ರೋಲ್ ಝೆಡ್ ಅಂಡು, ಕಂಟ್ರೋಲ್ ವೈ ರೀಡು. ಸೊ ಕಂಟ್ರೋಲ್ ಝೆಡ್ ಅಂಡು ಮತ್ತೆ ರೀಡು ಆಪ್ಷನ್ ಹೆಂಗ್ ವರ್ಕ್ ಆಗುತ್ತೆ, ಐ ವಿಲ್ ಜಸ್ಟ್ ಗೋ ಟು ಎಕ್ಸೆಲ್ ಶೀಟ್, ಐ ವಿಲ್ ಎಕ್ಸ್ಪ್ಲೈನ್ ಥ್ರೂ ಎಕ್ಸೆಲ್ ನಾವು. ಸೊ ಯಾ, ಹೋಪ್ ನಿಮ್ಗೆ ಈ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನಾವು ಇಲ್ಲಿ ಏನೋ ನಾನು ಡಾಟಾ ಎಂಟ್ರಿ ಮಾಡ್ತೀನಿ. ಏನಂತ, ಓಕೆ, ಪುಷ್ಪ ಈಸ್ ವೆರಿ ವೆರಿ curious about the ಎಕ್ಸೆಲ್ ಅಂತ ಏನೋ ಒಂದು ಬರಿತೀನಿ ನಾನೀಗ. ನಾವು ಬರೆದ್ಬಿಟ್ಟು ನನಗೆ ಇಲ್ಲಿ ಏನೇನೋ ತಪ್ಕೊಳ್ ಮಾಡಿದ್ದೀನಿ. ಓಕೆ, ಇದು ನನಗೆ ಬೇಡ. ಸೊ ನಾನು ಏನು ಮಾಡ್ತೀನಿ, ಕಂಟ್ರೋಲ್ ಝೆಡ್ ಕೊಡ್ತೀನಿ. ಕಂಟ್ರೋಲ್ ಝೆಡ್ ಕೊಟ್ರೆ ಏನಾಗುತ್ತೆ ನೋಡಿ, ಕಂಟ್ರೋಲ್ ಝೆಡ್ ಕೊಟ್ಟೆ, ಕಂಟ್ರೋಲ್ ಝೆಡ್ ಬಂದೇನು ಅಂಡು ಅಂದ್ರೆ ಹಿಂದೆ ಏನಿತ್ತು ಅದೇ ಜಾಗಕ್ಕೆ ಹೋಗು ಅಂತ. ನಾನು ಮತ್ತೆ ಕಂಟ್ರೋಲ್ ವೈ ಕೊಡ್ತೀನಿ, ಮತ್ತೆ ರಿಟರ್ನ್ ಆಗು ಕಂಟ್ರೋಲ್ ವೈ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಅಂಡು ಮತ್ತೆ ರೀಡು ಕಾನ್ಸೆಪ್ಟ್. ಕಂಟ್ರೋಲ್ ಝೆಡ್ ಬಂದು ಅಂಡು, ರೀಡು ಬಂದು ಕಂಟ್ರೋಲ್ ವೈ. ಅಂಡು ಅಂತ ಅಂದ್ರೆ ಹಿಂದೆ ಏನಿತ್ತು ಆ ಜಾಗಕ್ಕೆ ಹೋಗ್ಬೇಕು. ಸೊ ರೀಡು ಬಂದು ಮತ್ತೆ ಅದೇ ರಿಟರ್ನ್ ಆಗಬೇಕು ಅಂತಂದ್ರೆ ರೀಡು ಆಪ್ಷನ್ ಯೂಸ್ ಮಾಡ್ತೀವಿ. ಓಕೆನಾ? ಓಕೆ ಸರ್. ಓಕೆನಾ? ಓಕೆ ಸರ್. ಸೊ ಹಾಗಿದ್ರೆ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಫರ್ದರ್ ಬೇರೆ ಯಾರಿಗೂ. ಓಕೆ, ಸರಿ ಹಾಗಿದ್ರೆ. ಸೊ ಹಾಗಿದ್ರೆ ಸೊ ವಿ ವಿಲ್ ವೈಂಡ್ ಅಪ್ ದ ಕ್ಲಾಸ್ ಫಾರ್ today, and as well as we have completed module number 2. So in the next class we will going to discuss about module number 3. There we will going to specifically concentrate on how exactly the financial functions works. As a commerce graduates ಗಳು ನಮ್ಗೆಲ್ಲರಿಗೂ ಏನು, ಸೊ ಕೆಲವೊಂದು ಬೇಸಿಕ್ ಕ್ಯಾಲ್ಕುಲೇಷನ್ಸ್ಗಳು ಫೈನಾನ್ಷಿಯಲ್ ಟರ್ಮಿನಾಲಜಿಗಳಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ಗಳು ಬರ್ತವೆ, ಅದನ್ನ ಹೆಂಗೆ ಅಂತ. ಸೊ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.